ಇರು ಯೇಸುವೆ, ಬಲಹೀನ ವೇಳೆಯೋಳು ಬಲವಾಗಿ ಇರು ಯೇಸುವೆ, ಅಜ್ಞಾನದ ವೇಳೆಯೋಳು ಜ್ಞಾನವ ನೀಡು ಯೇಸುವೆ, ಅಜ್ಞಾನದ ವೇಳೆಯೋಳು ಜ್ಞಾನವ ನೀಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೆ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೆ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೆ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೆ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೆ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೆ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ನಿನ್ನ ಹೊರ್ತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಸಂದೇಶಕ್ಕೆ ಹೋಗೋಣ. ಈ ದಿನ ನಮಗೆ ದೈವಿಕ ಮಾನ್ಯವನ್ನ ಉಣಬಡಿಸಲು ನಮ್ಮ ಜೊತೆಯಲ್ಲಿ ಸಹೋದರ ಬೋಧಕರಾದಂತ ಲಾಜರವರು ನಮ್ಮ ಜೊತೆಗಿದ್ದಾರೆ. ಚಿಕ್ಕಮಗಳೂರು ಸಭೆಯಿಂದ ದೇವರು ಅವರನ್ನು ಆಶೀರ್ವಾದ ಮಾಡಲಿ, ಆತ್ಮನ ಬಾಳದಿಂದ ತುಂಬಿಸಿ ಈ ದಿನದ ಧ್ಯಾನಕ್ಕಾಗಿ ಸಂದೇಶವನ್ನು ತರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರನ್ನ ಈ ಆರಾಧನೆಗಾಗಿ ಮತ್ತು ದೇವರ ಸಂದೇಶಕ್ಕಾಗಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಮೊದಲ ನಾಮದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಬೋಧಕರು, ಇದು ನಿಮ್ಮ ಸಮಯ, ಸಂದೇಶವನ್ನು ತರಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಲೋ ಹಲೋ ಲಾಜರ್ ಅವರು ಸಂದೇಶವನ್ನು ತರಬೇಕೆಂಬುದಾಗಿ ವಿನಂತಿಸಿಕೊಳ್ತೇನೆ. ಕೇಳಿಸ್ತಾ ಇದೆಯಾ? ಸರ್ ಅವರು ಮೋಸ್ಟ್ಲಿ ಅವ್ರಿಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಿದೆ ಈಗ? ಕೇಳಿಸ್ತದೆ. ಓಕೆ ಓಕೆ, ಸ್ವಲ್ಪ ಮಿಸ್ಟೇಕ್ ಆಯ್ತು, ಕ್ಷಮಿಸಿ. ಸೊ ಬೆಳಗಿನ ಸಮಯದಲ್ಲಿ ತಮ್ಮೆಲ್ಲರಿಗೂ ಬೆಳಗಿನ ವಂದನೆಯನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಾನು ತಿಳಿಸುವಂತನಾಗಿದ್ದೇನೆ. ಕಳೆದ ರಾತ್ರಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ
ಮತ್ತೊಂದು ಅದ್ಭುತವಾದ ಈ ಬೆಳಕನ್ನು ಕಾಣುವ ಹಾಗೆ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನ ಕಲೀಲಿಕ್ಕೆ ಕೂಡಿ ಬಂದಿರತಕ್ಕಂತ ಎಲ್ಲ ಭಕ್ತರನ್ನ ದೇವರು ಆಶೀರ್ವಾದ ಮಾಡ್ಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ವಿಶೇಷವಾಗಿ ಮತ್ತೊಂದು ವರ್ತಿ ಈ ಝೂಮ್ ಮೂಲಕ ಈ ಪ್ರಾರ್ಥನಾ ಕೂಟದಲ್ಲಿ ಈ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ದೇವರಿಗೂ, ವಿಶೇಷವಾಗಿ ಬೋಧಕರಾದ ರಾಜು ಅವರಿಗೂ ನನ್ನ ವಂದನೆಯನ್ನು ನಾನು ತಿಳಿಸ್ತಕ್ಕಂಥವನಾಗಿದ್ದೇನೆ. ನಾವು ಸಂದೇಶಕ್ಕೆ ಹೋಗ್ತಾ ಮುಂಚಿತವಾಗಿ ತಲೆಬಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ಮಾಡ್ಕೊಳ್ತಕ್ಕಂಥವ್ರಾಗೋಣ. ಕೃಪಾ ಪೂರ್ಣನಾದ ಪರಲೋಕದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಸ್ವಾಮಿ ಈ ಜೀವವುಳ್ಳ ವಾಕ್ಯವನ್ನ ಹಂಚುವಾಗಿಯೂ ಬೋಧನೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮತ್ತೆ ದೇವನೇ, ಪವಿತ್ರಾತ್ಮ ದೇವರು ನನ್ನ ಜೊತೆಗಿದ್ದು ಮಾತನಾಡಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ. ನನ್ನ ಎಲ್ಲ ಪಾಪಗಳನ್ನ ಕ್ಷಮಿಸಿ ದೇವ, ಅಪಕರ್ತನೆ ನನ್ನ ತುಟಿಗೆ ತುಟಿಯಾಗಿದ್ದು ಈ ಭಕ್ತರು ಅದನ್ನು ಕೇಳಿ ಸ್ವಾಮಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡಬೇಕಾಗಿ ಯೇಸು ಸ್ವಾಮಿ ಮುಖಾಂತರ ಬೇಡಿಕೊಳ್ತೇನೆ ನನ್ನ ತಂದೆಯೇ, ಆಮೇನ್. ಸೊ ಈ ಬೆಳಗಿನ ಸಮಯದಲ್ಲಿ ನಾನು ಮಾತನಾಡಲಿಕ್ಕೆ ಹೋಗ್ತಕ್ಕಂಥ ಒಂದು ಸಂದೇಶದ ಶಿರೋನಾಮೆ ಜಯವನ್ನ ತರ್ತಕ್ಕಂಥ ಒಂದು ತೀರ್ಮಾನವನ್ನ ನಾವು ಆತ್ಮಿಕ ರೀತಿಯಲ್ಲಿ ತೆಗೆದುಕೋಬೇಕೆಂಬುದಾಗಿ. ಈ ಲೋಕದಲ್ಲಿ ನಾವು ಕೊನೆಯ ಕಾಲದಲ್ಲಿ ನಾವು ಜೀವನವನ್ನು ಮಾಡತಕ್ಕಂಥವರಾಗಿದ್ದೇವೆ. ಅಂತ್ಯದ ಸಮಯ ಅಂತ ಹೇಳ್ತದೆ ಸತ್ಯವೇದ. ಈ ಅಂತ್ಯದ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಜಯಗಳಿಸ್ತಕ್ಕಂಥ ತೀರ್ಮಾನವನ್ನ ಕ್ರಿಸ್ತನ ಮುಖಾಂತರ ತೆಗೆದುಕೊಂಡು ಜೀವಿಸ್ಲಿಕ್ಕೆ ಪ್ರಯತ್ನ ಪಡಬೇಕೆಂಬುದಾಗಿ. ಯಾಕೆ ಅಂತ ಹೇಳಿದಾಗ, ಈ ಲೋಕದಲ್ಲಿ ಈಗ ಎಲ್ಲಾ ಕಡೆನೂ ಮೋಸನೇ ಇದೆ. ಯಾವುದನ್ನು ನಂಬಿ ಬದುಕತಕ್ಕಂತ ಒಂದು ನೈತಿಕತೆ ಮಾನವರಾಗಿ ನಾವು ಈ ಲೋಕ ಕಳೆದುಕೊಂಡಿದೆ. ಸಂಬಂಧದಲ್ಲಿ ಮೋಸ ಇದೆ, ಕೆಲಸ ಕಾರ್ಯಗಳಲ್ಲಿ ಮೋಸ ಇದೆ, ಬೋಧನೆಗಳಲ್ಲಿ ಮೋಸ ಇದೆ, ವ್ಯವಹಾರಗಳಲ್ಲಿ ಮೋಸ ಇದೆ. ಒಂದು ಒಳ್ಳೇದು ಮಾತನಾಡತಕ್ಕಂತ ರೀತಿ ನೀತಿಗಳಲ್ಲೂ ಮೋಸಗೊಳಿಸ್ತಕ್ಕಂಥ ಮಾತುಗಳಿದ್ದಾವೆ, ನಯವಾದ ಮಾತುಗಳಿದ್ದಾವೆ. ಕ್ರಿಸ್ತನು ಇಚ್ಛಿಸ್ತಕ್ಕಂಥ ಉದ್ದೇಶಗಳು, ಕಾರ್ಯ, ನಡೆಗಳು ಈ ಲೋಕದಲ್ಲಿ ಮಾಯವಾಗಿ ಹೋಗಿದೆ. ಹಾಗಾಗಿ ಸತ್ಯವೇದವನ್ನ ಕಲಿತಕ್ಕಂಥ ನಾವುಗಳು, ಕ್ರಿಸ್ತನ ಬರೋಣವನ್ನ ಎದುರು ನೋಡತಕ್ಕಂಥ ನಾವುಗಳು, ನಾವು ಜಯವನ್ನ ಕ್ರಿಸ್ತನೊಂದಿಗೆ ಹೊಂದತಕ್ಕಂಥ ನಾವುಗಳು ಒಳ್ಳೆಯ ತೀರ್ಮಾನಗಳನ್ನ, ಆತ್ಮಿಕ ರೀತಿಯ ಬೆಳವಣಿಗೆಗೆ ಸಹಾಯವಾಗತಕ್ಕಂಥ ಮತ್ತು ದೇವರನ್ನು ಪ್ರೀತಿ ಮಾಡತಕ್ಕಂಥ, ದೇವರ ರಕ್ಷಣೆಯ ಯೋಜನೆಯಲ್ಲಿ ನಾವೆಲ್ಲರೂ ಪಾಲ್ಗಾರರಾಗಿದ್ದೇವೆ. ಜಯಿಸುವಂತ ಹಾದಿಯನ್ನ ನಾವು ನಡಿಲಿಕ್ಕೆ ಒಳ್ಳೆಯ ತೀರ್ಮಾನವನ್ನ ಕೊನೆ ಕಾಲದಲ್ಲಿ ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಅತ್ಯಗತ್ಯ. ಮತ್ತೆ ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ಅನ್ನತಕ್ಕಂಥ ಹೆಚ್ಚು ನಾವು ಗಂಭೀರವಾಗಿ ಆಲೋಚನೆ ಮಾಡೋದಕ್ಕಿಂತ ಸತ್ಯವೇದ ನಮಗೆ ಏನ್ ಬೋಧನೆ ಮಾಡ್ತದೆ ಅನ್ನೋದನ್ನ ಗಂಭೀರವಾಗಿ ತೆಗೆದುಕೊಳ್ಳತಕ್ಕಂಥದ್ದು ಅದಕ್ಕಿಂತ ಒಳ್ಳೇದು. ಏಕೆಂತ ಹೇಳಿದಾಗ, ಅನೇಕ ವೇಳೆ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಕಾರ್ಯಗಳು ಅವು ನಮ್ಮನ್ನ ನಿರಾಶೆಗೆ ತೆಗೆದುಕೊಂಡು ಹೋಗ್ಬೋದು. ಬಹಳ ಉನ್ನತವಾದ ವ್ಯಕ್ತಿ ನಮ್ಮ ಜೊತೆ ಇರ್ತಕ್ಕಂಥವ್ರು ಇರ್ಬೋದು, ನಮ್ಮ ಸಂಬಂಧದಲ್ಲೇ ಇರ್ಬೋದು, ಸ್ನೇಹಿತರೇ ಇರ್ಬೋದು, ನಮಗೆ ಮೋಸ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಆತ್ಮಿಕ ರೀತಿಯಾದ ಒಂದು ನಾಟಕೀಯ ಜೀವಿತದಲ್ಲೂ ಇರ್ಬೋದು, ಹಣದ ಮೇಲೆ ಆಸೆ ಇಟ್ಟು ಜೀವಿಸ್ತಕ್ಕಂಥದ್ದು ಇರ್ಬೋದು. ಅನೇಕ ರೀತಿಯಾದ ಕಾರ್ಯಗಳಲ್ಲಿ ಅವರನ್ನ ನಾವು ಕಾಣುವಾಗ ನಾವ್ ಇಂಥ ನಂಬಿಕೆಯನ್ನು ಇವ್ರ ಮೇಲೆ ಇಟ್ಟಿದ್ದಪ್ಪ, ಇವ್ರು ನೋಡಿದ್ರೆ ಈಗ ಜೀವನ ಮಾಡ್ತಿದ್ದಾರಲ್ಲ, ಈ ರೀತಿ ಮೋಸ ಮಾಡ್ತಿದ್ದಾರಲ್ಲ, ಹೇಗೆ ಅನ್ನತಕ್ಕಂಥ ಒಂದು ನಕಾರಾತ್ಮಕದ ಆಲೋಚನೆ ನಮ್ಮ ಹೃದಯದಲ್ಲಿ ಬಂದು ಕೆಲವೇಳೆ ನಾವು ಆತ್ಮಿಕ ರೀತಿಯಲ್ಲಿ ಬಿದ್ದೋಗ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹಾಗಾಗಿ ಪ್ರಿಯರೇ, ನಾವು ಅಂತ ಕಾರ್ಯಗಳ ಮೇಲೆ ನಾವು ನಮ್ಮ ಮನಸ್ಸನ್ನ ತಿರುಗಿಸ್ಲಿಕ್ಕೆ ಹೋಗಬಾರ್ದು. ನಮ್ಮ ಕಾರ್ಯವನ್ನ ನಾವು ನಮ್ಮ ನಜರೇತಿನ ಯೇಸು ಕ್ರಿಸ್ತನ ಬೋಧನೆ ಮೇಲೂ, ಅವರ ಜನನ
ಅವರ ಜೀವನ, ಮರಣ, ಪುನರುತ್ಥಾನದ ಮೇಲೂ, ಅವರ ಎರಡನೇ ಬಾರಿ ಇಳಿದು ಬರ್ತಕ್ಕಂತ ವಾಗ್ದಾನದ ಮೇಲೂ ನಾವು ಒಂದು ನಿಜವಾದ ಭಕ್ತರಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಜೀವಿಸುವಾಗ ಆ ಬಾಡದ ಜಯಮಾಲೆ ನಮ್ಮ ಕೊರಳಿಗೆ ಸಿಗ್ತದೆ ಎಂಬ ನಂಬಿಕೆ ನಮಗಿರ್ತದೆ. ಅದಕ್ಕೆ ಈ ಸಾದ್ರಕ್, ಮೇಷಕ್, ಅಬೇದ್ನೆಗೋ ಒಂದು ಮಾತನ್ನ ಹೇಳ್ತಾರೆ ಅವರನ್ನ ಬೆಂಕಿಗೆ ಹಾಕುವಾಗ. ಅದನ್ನ ನಾವು ಡ್ಯಾನಿಯಲ್ 3ನೇ ಅಧ್ಯಾಯ 17ನೇ ವಚನದಲ್ಲಿ ಓದ್ತೇವೆ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು ಅಂತೇಳಿ ಅವ್ರು ಕೇಳ್ತಾರೆ. ನೋಡಿ, ಒಂದು ತೀರ್ಮಾನ ಹೇಗಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಅರಸ ಮಾಡಿದ್ರೇನು ತನ್ನನ್ನು ಕೊಲ್ಲಿಕ್ಕೆ ಅವರಲ್ಲಿ ಇರ್ತಕ್ಕಂಥ ಒಂದು ತೀರ್ಮಾನದ ಮಾತು ಏನಂದ್ರೆ, ಅದು ದೇವರ ಮೇಲೆ, ದೇವರ ಚಿತ್ತಕ್ಕೆ ಒಡಂಬಟ್ಟು, ದೇವರ ಮಾತಿಗೆ ವಿಧೇಯರಾಗಿ ಆ ದೇವರನ್ನೇ ಆರಾಧನೆ ಮಾಡತಕ್ಕಂಥದ್ದು, ದೇವರನ್ನೇ ಸೇವಿಸ್ತಕ್ಕಂಥ ಒಂದು ಒಳ್ಳೆಯ ತೀರ್ಮಾನವನ್ನ ರಾಜನಿಗೆ ತಿಳಿಸ್ತಾರೆ. ಅವರು ರಾಜನ ಒಂದು ಆಜ್ಞೆ ಅದು ಬಹಳ ಬಲಿಷ್ಠವಾಗಿರ್ತಕ್ಕಂಥ ಆಜ್ಞೆ, ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅರಸನಿಗೆ ಹೇಳ್ತಾರೆ, ದೇವರ ಚಿತ್ತ ಇದ್ರೆ, ನಮ್ಮನ್ನು ಉಳಿಸ್ಬೇಕು ಅಂತ ಇದ್ರೆ, ಎಷ್ಟು ಬೆಂಕಿಯಲ್ಲಿ ಇದ್ರು ದಗದಗನೆ ಉರಿತಕ್ಕಂಥ ಆವಿ ಇದ್ರೇನೋ, ಆ ಉರಿ ಇದ್ರೇನೋ ದೇವರಿಂದ ಖಂಡಿತ ನಮ್ಮನ್ನ ಬಿಡಿಸ್ತಾರೆ ಅರಸರೆ ಅಂತ ಹೇಳ್ತಾರೆ. ಪ್ರಿಯರೇ, ಈ ಬೆಳಗಿನ ಸಮಯದಲ್ಲಿ ನಮಗೂ ಅನೇಕ ಸಮಸ್ಯೆಗಳು ಉಂಟು. ಅನೇಕ ರೀತಿಯ ಕಟ್ಟುಗಳಿಂದ ಈ ಲೋಕದ ಕಾರ್ಯಗಳ ಕಟ್ಟುಗಳು ನಮ್ಮನ್ನ ಕಟ್ಟಿ ಹಾಕ್ಬಿಟ್ಟಿದೆ. ಆತ್ಮಿಕ ರೀತಿಯಲ್ಲಿ ನಾವು ಚಿಂತಿಸೋದಕ್ಕಿಂತ ಲೌಕಿಕ ರೀತಿಯಲ್ಲಿ ಚಿಂತಿಸ್ತಕ್ಕಂಥ ಮನಸ್ಸುಗಳು ನಮಗೆ ಬಹಳಷ್ಟು ಇದಾವೆ. ಇಂಥ ದಗದಗನೆ ಉರಿತಕ್ಕಂಥ ಇಂಥ ಕಾರ್ಯಗಳಲ್ಲಿ ಇವತ್ತು ನಾವು ಬೇಯ್ತಾ ಇದ್ದೀವಿ. ದೇವರು ಅಲ್ಲಿ ಅವರಿಗೆ ಆತನಿಗೆ ಸಾಕ್ಷಿಯಾಗಿ ಇರ್ತಕ್ಕಂಥ ಸ್ಥಳ ನೆಬೂಕದ್ನೆಚ್ಚರ ರಾಜ ಅದನ್ನ ಅಳಿಸ ಹಾಕಬೇಕಂತೇಳಿ ಆಲೋಚನೆ ಮಾಡ್ತಾರೆ. ಬಟ್ ದೇವರು ಅದನ್ನ ಉಳಿಸ್ಕೊಡ್ತಾರೆ. ಇವತ್ತು ದೇವರು ಈ ಲೋಕದ ಸಮಸ್ಯೆಗಳಿಂದ ನಮ್ಮನ್ನ ಉಳಿಸ್ಲಿಕ್ಕೆ ಶಕ್ತರಾಗಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ಮರಿಬಾರ್ದು. ಬಟ್ ಒಂದು ನಮ್ಮ ಹೃದಯದಲ್ಲಿ ಇರ್ಬೇಕು, ದೇವರ ಚಿತ್ತದ ಪ್ರಕಾರ ನಮ್ಮ ಜೀವಿತವನ್ನು ಒಪ್ಪಿಸ್ಕೊಡೋ ರೀತಿಯಲ್ಲಿ ಇರ್ಬೇಕು. ಯಾಕೆ ಈ ಲೋಕದಲ್ಲಿ ಯಾವುದು ಒಳ್ಳೆದು ಯಾವುದು ಕೆಟ್ಟದ ತೀರ್ಮಾನ ಮಾಡತಕ್ಕಂತ ಮತ್ತೆ ಅದನ್ನು ತಿಳಿದುಕೊಳ್ಳತಕ್ಕಂಥ ವಿವೇಕ ಜ್ಞಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವುಗಳು ತಿಳುವಳಿಕೆ ಇಲ್ಲದವರಲ್ಲ, ಏನು ಗೊತ್ತಿಲ್ಲದವರಲ್ಲ. ನಮಗೆ ದೇವರು ಆ ಬಲವನ್ನ, ಆ ಜ್ಞಾನವನ್ನ, ಆ ಧೈರ್ಯವನ್ನ ದೇವರು ಇವತ್ತು ನಮಗೆ ಕೊಟ್ಟಿದ್ದಾರೆ. ಆಗ ನಾವು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂತ ಭಕ್ತರಾಗಿ ಜೀವಿಸ್ತಕ್ಕಂಥದ್ದು ಕೊನೆಯ ಕಾಲದಲ್ಲಿ ಬಹಳ ಅತ್ಯಗತ್ಯ. ಅದಕ್ಕೆ ದೇವರು ಜನಗಳು ನೋಡಿ ಒಂದು ಮಾತು ಕೇಳ್ತಾರೆ. ಆ ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 57ನೇ ವಚನಕ್ಕೆ ನಾವು ಬರ್ಬೇಕಾದ್ರೆ, ನೀವು ಬಹಳ ಬುದ್ಧಿವಂತರು, ಯಾಕೆಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಏಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರ್ತದೆ ಅಂತಿರಲ್ಲ, ದಕ್ಷಿಣ ದಿಕ್ಕಿನ ಗಾಳಿ ಬೀಸಿ ಸೆಕೆ ಹುಡ್ತದೆ ಅಂತಿರಲ್ಲ, ಅದಾಗ್ತದೆ. ಹಾಗಾದ್ರೆ ಕಪಟಿಗಳು, ನೀವು ಭೂಮಿ ಆಕಾಶಗಳ ಭಾವವನ್ನು ಶೋಧಿಸೋದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸೋದಕ್ಕೆ ನಿಮಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳ್ತದೆ. ಅಂತ್ಯಕಾಲದ ಸಮಯ ಬಹಳ ಮುಖ್ಯವಾಗಿ ನಾನು ಎಂತ ಪರಿಸ್ಥಿತಿಯಲ್ಲಿ ಜೀವಿಸ್ತಿದ್ದೀನಿ, ಯಾಕಾಗಿ ಜೀವಿಸ್ತಿದ್ದೀನಿ, ಯಾವ ಉದ್ದೇಶಕ್ಕಾಗಿ ಜೀವಿಸ್ತಾ ಇದ್ದೀನಿ, ಇವುಗಳನ್ನ ತಿಳಿದೇ ಇರ್ತಕ್ಕಂಥ ಮೂರ್ಖರಲ್ಲ ನಾವು, ಗೊತ್ತು. ಬಟ್ ಆದ್ರೆ ಒಂದು ಶೋ ತೋರಿಸ್ತಕ್ಕಂಥದ್ದು ಇದೆ ಮನುಷ್ಯನ ಜೀವಿತದಲ್ಲಿ. ನಾನು ರಿಯಾಲಿಟಿನ ತೋರ್ಸೋದಕ್ಕಿಂತ ಏನೋ ಒಂದು ಯಾರು ನೋಡ್ಲಿ ಅನ್ನತಕ್ಕಂಥ ಭಾವನೆಗಳು ತೋರಿಸ್ತಕ್ಕಂಥದ್ದು ಜಗತ್ತಿನಲ್ಲಿ ಇವತ್ತಿದೆ. ಬಟ್ ಅದನ್ನ ನಾವು ಬಿಟ್ಟು ಹೊರಗಡೆ ಬರ್ಬೇಕಾಗ್ತದೆ. ಅದಕ್ಕೆ 57ನೇ ವಚನದಲ್ಲಿ ಹೇಳ್ತದೆ, ಇದಲ್ಲದೆ ಇಂತಿಂತ ನ್ಯಾಯವಾದದೆಂದು ನೀವೇ ಯಾಕೆ ತೀರ್ಮಾನ ಮಾಡಿಕೊಳ್ಳೋದಿಲ್ಲವೇ?
ನಿಮಗೆ ಅದೆಲ್ಲ ಗೊತ್ತಿದೆ, ತೀರ್ಮಾನ ಮಾಡಕ್ಕೆ ಯಾರು ಏನು ಹೇಗೆ ಮಾತಾಡ್ತಕ್ಕಂಥ ರೀತಿ ನೀತಿಗಳು, ಲೋಕದೆಲ್ಲ ವಿಚಾರಗಳು. ಹೆಚ್ಚಾಗಿ ನಾವು ಸಕಾರಾತ್ಮಕ್ಕಿಂತ ನಕಾರಾತ್ಮಕವಾಗೇ ಮಾತಾಡ್ತಕ್ಕಂಥ ರೂಢಿಯನ್ನ ನಾವು ಬೆಳೆಸ್ಕೊಬಿಟ್ಟಿದೀವಿ. ಸತ್ಯವೇದ ಹೇಳ್ತದೆ, ಒಬ್ಬ ಪಾಪ ಮಾಡ್ತಾನೆ ನೋಡಿ ಊರಿಗೊಳ್ಳಬೇಡ ಅಂತ ಹೇಳ್ತದೆ. ನಮ್ ಕೆಲಸ ಅಲ್ಲ, ಅವನೇನೋ ಮಾಡ್ಲಿ, ನಮ್ ಕೆಲಸ ಬೇರೆ. ನಮ್ಮ ಉದ್ದೇಶ ಏನು? ನಾನ್ ದೇವರನ್ನು ಪ್ರೀತಿ ಮಾಡ್ತೀನಿ, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಷ್ಟೇ. ನನ್ನಿಂದ ಆಗೋರಿಗೆ 4 ಜನಕ್ಕೆ ಅದನ್ನ ತಿಳಿಸ್ಬೇಕು. ಏನ್ ಲೋಕಕ್ಕೆ ಹೋಗಿ ದೇವ್ರು ಹೇಳಿದ್ರು, ಲೋಕಕ್ಕೆ ನೀನು ಒಬ್ಬನೇ ಹೋಗಿ ತಿಳಿಸು ಅಂತ ಹೇಳಿದಲ್ಲ ದೇವ್ರು. ಹಾಗೆ ಒಂದ್ ವೇಳೆ ತಿಳಿಸ್ಬೇಕು ಒಬ್ಬನೇ ಅಂದ್ರೆ ದೇವ್ರ ಚಿತ್ತ ನಡೆಸ್ತಾರೆ. ನನ್ನಿಂದ ಆಗದೆ ಇರೋದ್ರ ಬಗ್ಗೆ ಚಿಂತಿಸಬಾರ್ದು. ದೇವರಿಗೆ ಒಡಂಪಟ್ಟು ದೇವರ ಚಿತ್ತ ಇದೆ. ಅವ್ರು ಹೇಳ್ತಾರಲ್ಲ, ದೇವರ ಚಿತ್ತ ಇದ್ರೆ ದೇವ್ರು ನಮ್ಮನ್ನ ಬಿಡಿಸ್ತಾರಪ್ಪ. ದಗದಗನ ಉರಿತಕ್ಕಂಥ ಬೆಂಕಿಯಿಂದ ನಮ್ಮನ್ನ ಬಿಡಿಸ್ತಾರೆ. ನಾನೀಗ ಓವರ್ ಆಗಿ ಥಿಂಕ್ ಮಾಡ್ಲಿ. ಇವತ್ತು ಓವರ್ ಥಿಂಕಿಂಗ್ ಜಾಸ್ತಿ, ಎಲ್ಲರದು ಹೆಚ್ಚಿನ ಅಂಶ. ಆಲ್ಮೋಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಸತ್ಯವೇದ ಹೇಳೋದಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ರು ಹೇಳಿದ ತಕ್ಷಣ ಅದ್ರ ಬಗ್ಗೆ ಪಾಠ ತೆಗೆದುಕೊಳ್ತಕ್ಕಂಥದ್ದು. ಪ್ರಿಯರೇ, ಇವೆಲ್ಲ ನಮ್ಮನ್ನ ಆತ್ಮಿಕ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಷ್ಟೇ. ನಮ್ಮ ಉದ್ದೇಶ ಏನು ಅದನ್ನ ಫಸ್ಟ್ ನಾವು ತೀರ್ಮಾನ ಮಾಡ್ಬೇಕು. ದೇವ್ರು ನನ್ನ ಈ ಲೋಕಕ್ಕೆ ಕರ್ತಂದಿದ್ ಯಾಕೆ? ನನ್ನ ಯಾಕೆ ದೇವ್ರ ಈ ಆಯಸ್ಸನ್ನು ಕೊಟ್ಟಿದ್ದಾರೆ? ನನಗೆ ಯಾಕೆ ಈ ತಿಳುವಳಿಕೆ ಕೊಟ್ಟಿದ್ದಾರೆ? ನನಗೆ ಯಾಕೆ ಬೆಳಗ್ಗೆ ಎದ್ದು ಈ ಪ್ರಾರ್ಥನಾ ಕೂಟದಲ್ಲಿ ಕೂರ್ಲಿಕ್ಕೆ ಕೊಟ್ಟಿದ್ದಾರೆ? ನಾನ್ ಯಾಕೆ ಪ್ರಸಂಗ ಮಾಡ್ತೀನಿ? ನಾನ್ ಯಾಕೆ ಪ್ರಾರ್ಥನೆ ಮಾಡ್ತೀನಿ? ನಾನ್ ಯಾಕೆ ಬೋಧಕರ ಹೇಳಿದ್ದನ್ನ ಕೇಳ್ತೀನಿ? ಈಗ ನಮ್ಮ ಉದ್ದೇಶ ಏನಂದ್ರೆ, ಪರಲೋಕ ರಾಜ್ಯವನ್ನ ಪಡೆಯೋದು ಮತ್ತು ಪರಲೋಕ ರಾಜ್ಯವನ್ನ ಪ್ರಸಿದ್ಧಿಪಡಿಸೋದು. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಇಲ್ಲಿ. ಇಲ್ಲಿ ಮನುಷ್ಯ ತನ್ನನ್ನು ಉಬ್ಬಿಸಿಕೊಳ್ಳೋದಕ್ಕೂ ಹೆಚ್ಚಿಸಿಕೊಳ್ಳೋದಕ್ಕೂ ಅನೇಕ ಕಾರ್ಯಗಳಲ್ಲಿ ಅವನು ಈಡಾಗ್ತಾನೆ, ಅದ್ರಲ್ಲಿ ಒಪ್ಪಿಸಿಕೊಡ್ತಾನೆ. ದೇವ್ರು ಹೇಳ್ತಾರೆ, ನೀನ್ ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನ್ ಯಾರಂತ ನನಗೆ ಗೊತ್ತಿಲ್ಲಪ್ಪ, ನೀನ್ ಏನೇ ಮಾಡು, ಬಟ್ ನನ್ನ ಚಿತ್ತದಂತೆ ನೀನು ಮಾಡಿಲ್ಲ. ನನ್ನ ಚಿತ್ತಕ್ಕೆ ನೀನನ್ನು ಒಪ್ಪಿಸಿಕೊಡದಲ್ಲಿ ಈ ಕಾರ್ಯಗಳು ಮಾಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ದೇವ್ರು ಹೇಳ್ತಾರೆ. 7ನೇ ಅಧ್ಯಾಯ ಮತ್ತಾಯದಲ್ಲಿ 21, 22ನೇ ವಚನ ಓದ್ಬೇಕಾದ್ರೆ, ನೀವು ಯಾರಂದ ನನ್ನ ಬಿಟ್ಟು ಹೋಗ್ರಪ್ಪ. ಇಂಥ ಕ್ರೈಸ್ತರಾಗಿ ನಾವು ಜೀವಿಸಲಿಕ್ಕೆ ಯೇಸು ಸ್ವಾಮಿನ ಸುಮ್ಮನೆ ಹೆಸರಿಗೆ ನಾವು ತಂದು ಪಕ್ಕದಲ್ಲಿ ಇಟ್ಕೋಬಾರ್ದು. ಯೇಸು ಸ್ವಾಮಿ ನಮ್ಮ ಜೊತೆ ಇದ್ದಾರೆ, ನಾವು ಯೇಸು ಸ್ವಾಮಿ ಜೊತೆ ಇದೀವಂದ್ರೆ ಬದಲಾವಣೆ ಜೀವಿತ ಬಹಳ ಅಗತ್ಯ ಇದೆ. ಬದಲಾವಣೆ ಕಾಣ್ಲೇಬೇಕು. ತಪ್ಪು ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ತಪ್ಪನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು ಆತ್ಮಿಕ ಜೀವಿತದ ಮುಖ್ಯ ಉದ್ದೇಶ, ಅಡಿಪಾಯ ಅದೇ. ಯಾರು ತಪ್ಪು ಮಾಡಲ್ಲ. ಹಾಗಾಗಿ ಸ್ವಾಮಿ ಕೇಳ್ತಾರೆ, ನೀವು ಇಂತಿಂತ ಅಂತ ಹೇಳಿ ನೀವು ನ್ಯಾಯವಾದದ್ದು ಅಂತ ಹೇಳ್ಬಿಟ್ಟು ನೀವು ಯಾಕೆ ತೀರ್ಮಾನ ಎಲ್ಲವನ್ನು ನೀವೇ ಮಾಡ್ತೀರಲ್ಲ, ಹಾಗಾದ್ರೆ ಒಳ್ಳೇದನ್ನು ಮಾಡಿ. ಅದಕ್ಕೆ ಒಂದು ವ್ಯಕ್ತಿ ಚಪ್ಪಲ್, ಅವರಿಗೆ ಚಪ್ಪಲ್ ಇಲ್ಲ ಒಂದು ಹುಡುಗನಿಗೆ. ಅವ್ರ ಆಂಟಿ ಏನ್ ಮಾಡ್ತಾರೆ, ಚಪ್ಪಲ್ ಕೊಡ್ಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾರೆ. ಅದು ಅವ್ರು ಕೇಳ್ತಾರೆ, ಯಾವ ರೀತಿ ಚಪ್ಪಲ್ ಬೇಕು ನಿಮಗೆ? ಮುಂದ್ಗಡೆ ಒಂದು ರೀತಿಯಾಗಿ ಶಾರ್ಪ್ ಆಗಿರೋದ್ ಬೇಕಾ ಅಥವಾ ಚೌಕವಾಗಿರೋದ್ ಬೇಕಾ ಅಂತ ಹುಡುಗನಿಗೆ. ಹುಡುಗ ಏನೂ ಮಾತಾಡಲ್ಲ. ತುಂಬಾ ಹೊತ್ತು ಕೇಳ್ತಾರೆ ಚಪ್ಪಲ್ ಅಂಗಡಿಯವನು, ಏನು ಕೇಳಲ್ಲ. ನೀನ್ ಮನೆಗೆ ಹೋಗ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟು ಬಾ, ನಾಳೆ ಬಾ, ನಿನಗೆ ನಾನು ಚಪ್ಪಲ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವನು ಬರಲ್ಲ, ಅಂಗಡಿಗೆ ಮತ್ತೆ ಹಿಂದಿರುಗಿ ಬರಲ್ಲ. 2 ದಿನ ಕಳೆದ ಮೇಲೆ ಅವನು ಆ ಮಾರ್ಕೆಟ್ ರೋಡಲ್ಲಿ ನಡ್ಕೊಂಡು ಹೋಗೋದನ್ನ ಅವ್ರು ಕಾಣ್ತಾರೆ ಅಂಗಡಿಯವರು. ಮತ್ತೆ ಇವರೇ ಓಡೋಗಿ ಕೇಳ್ತಾರೆ, ಏನಪ್ಪಾ ಬಾ ಅಂತ ಹೇಳಿದ್ರೆ ಚಪ್ಪಲ್ ಕೊಡ್ತೀನಿ, ಬಂದಿಲ್ಲಲ್ಲ ಯಾಕೆ? ಅವನೇನೂ ಮಾತಾಡಿಲ್ಲ. ಯಾವ ತರ ಬೇಕು ಹೇಳು ಅಂತ ಕೇಳ್ತಾರೆ. ಅವನೇನೂ ಮಾತಾಡಲ್ಲ. ಅಂಗಡಿ ಅವನು ಆಲೋಚನೆ ಮಾಡ್ತಾನೆ, ಸರಿ ನೀನ್ ಇವತ್ತೋಗಿ ನಾಳೆ ಬಾ, ನಿನ್ ಮನ್ಸಲ್ಲಿ ಏನಿದೆ ನನಗೆ ಗೊತ್ತಾಯ್ತು, ನಾನು ಚಪ್ಪಲ್ ರೆಡಿ ಮಾಡಿರ್ತೀನಿ, ನಾಳೆ ಬಂದು ನೀನ್ ತಗೊಂಡು ಹೋಗು ಅಂತ ಹೇಳಿ ಸರಿ ಅಂತ ಅಲ್ಲಲ್ಲಿ ಅಡ್ಸೆ ಹುಡುಗ ಹೊಟ್ಟೋಗ್ತಾನೆ. ಹೊಟ್ಟೋಗಿ ಮಾರನೇ ದಿನ ಬರ್ತಾನೆ, ಚಪ್ಪಲ್ ರೆಡಿ ಮಾಡಿ ಅವ್ರ ಕಾಲ್ ಹತ್ರ ಇಡ್ತಾರೆ, ಹಾಕೋ ಚೆನ್ನಾಗಿದೆ ಅಂತ. ಅವನ ಚಪ್ಪಲ್ ನೋಡ್ತಾನೆ. ಚಪ್ಪಲ್ ನೋಡಿದಾಗ ಅವನಿಗೆ ಅದು ಬೇಡ ಅನಿಸ್ತದೆ. ಅವ್ನು ತಲಾಲಡ್ಸಿ ವಾಪಸ್ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಅವ್ರು ಏನ್ ಮಾಡಿದ್ರೆ, ಒಂದು ಚಪ್ಪಲ್ನ ಶಾರ್ಪ್ ಆಗಿ ಕಟ್ ಮಾಡಿದ್ರು, ಇನ್ನೊಂದು ಚೌಕವಾಗಿ ಕಟ್ ಮಾಡಿದ್ರು. ಅವನ ಕಾಲಿಗೆ ಅದು ಸರಿ ಅನ್ಸಿಲ್ಲ. ಎರಡು ವಿಧವಾಗಿದೆ. ಆಗ ಆ ಹುಡುಗ ಹೋಗಿ ಆಲೋಚನೆ ಮಾಡಿದಂತೆ, ಜೀವನದಲ್ಲಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದ್ರೆ ನಮ್ಗೆ ಇಷ್ಟವಾದದನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಂತರ ಅವರು ಕೆಲವು ತೀರ್ಮಾನಗಳನ್ನ ಪಡೆದು ಮುಂದೆ ಅವರು ಅಮೆರಿಕದ ಅಧ್ಯಕ್ಷರಾದ್ರು ಅಂತ ಹೇಳ್ತಿದೆ ಮಿಸ್ಟರ್ ರೇಗನ್ ಅವರು. ಅವ್ರು ಮುಂದೆ ಅಮೆರಿಕದ ಅಧ್ಯಕ್ಷರಾಗಿ ದೇಶವನ್ನು ಆಳಿದ್ರು ಅಂತ ಹೇಳ್ತಾರೆ. ನೋಡಿ, ಕೆಲ ವೇಳೆ ನಾವು ಒಳ್ಳೆಯ ತೀರ್ಮಾನ ನಾವು ಕ್ರಿಸ್ತನಲ್ಲಿ ತೆಗೆದುಕೊಳ್ಳದಿದ್ರೆ ಒಂದು ವ್ಯರ್ಥವಾದ ಜೀವಿತವನ್ನ ಮತ್ತು ಒಂದು ವ್ಯರ್ಥವಾದ ಭಕ್ತಿಯನ್ನ, ಮುಖ್ಯವಾಗಿ ಒಂದು ವ್ಯರ್ಥವಾದ ಭಕ್ತಿಯನ್ನ ನಾವು ಅದು ತೋರಿಸ್ತಾ ಹೋಗ್ತೀವಿ ಅಷ್ಟೇ. ಅದು ತಿಮ್ಮತಿ ಏನ್ ಹೇಳ್ತಾರೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ಅಂದ್ರೆ 6:5 ಅಂತ ಕಾಣ್ತದೆ. ಅವರು ಸಂತುಷ್ಟ ಸಹಿತವಾದ ಭಕ್ತಿ ದೊಡ್ಡ ಲಾಭ ಅಂತ ಹೇಳ್ತಾರೆ.
ನೋಡಿ, ನಮ್ಮ ತೀರ್ಮಾನಗಳು ಯಾವತ್ತು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರ್ಸಂತದಾಗಬೇಕು. ನಾವು 5 ನಿಮಿಷನೇ ಕೂರೋಣ, 10 ನಿಮಿಷನೇ ಕೂರೋಣ, ಬಟ್ ತೀರ್ಮಾನ ಬಹಳ ಮುಖ್ಯ. ನಾವು ತೀರ್ಮಾನವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಜೀವನವಿಡೀ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಇವತ್ತು ಸಾದ್ರಾಕ್ ಮೇಷಕ್ ಅಬೇದ್ನೆಗೋ ಬಗ್ಗೆ, ದಾನಿಯೇಲ್ ಬಗ್ಗೆ ನಾವು ಇತಿಹಾಸವನ್ನ ಕಾಲಕ್ಕೂ ಇನ್ನೆಷ್ಟು ಕಾಲ ಓದ್ತೀವಿ ಗೊತ್ತಿಲ್ಲ, ಓದ್ತೀವಿ ಅಂತ ಹೇಳಿದ್ರೆ ಅವ್ರ ತೀರ್ಮಾನ, ನಮ್ಮಲ್ಲಿ ಆ ತೀರ್ಮಾನ ಇರ್ಲಿ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡಿದಾಗ ಸತ್ಯವೇದ ನಮಗೆ 2 ತಿಮೋಥಿ 1ನೇ ಅಧ್ಯಾಯ 9ನೇ ವಚನಕ್ಕೆ ನಾವು ಬರುವಾಗ ಅಲ್ಲೊಂದು ವಾಕ್ಯ ಹೇಳ್ತದೆ, ನಾವು ಮಾಡ್ತಕ್ಕಂಥ ಕಾರ್ಯಗಳಿಂದ ನಾವು ಒಳ್ಳೆಯವರಲ್ಲ ಅಂತ ಹೇಳ್ತಾರೆ, ದೇವರ ಕೃಪೆಯಿಂದ ನಾವು ಒಳ್ಳೆಯವರು ಅಂತ ಹೇಳ್ತಾರೆ. ನಾವು ಒಳ್ಳೆ ಕಾರ್ಯ ಮಾಡ್ಬಿಟ್ಟೋಪ್ಪ ಅದಕ್ಕೆ ನಾವು ಒಳ್ಳೆಯವರು, ನಾನು ಮಾಡಿದ್ರಿಂದ ಇದು ಅಂತ ಹೇಳ್ತಾರೆ. ಇದು ಸೈತಾನನ ಗುಣ. ಹೋರಾಟ ಅದನ್ನೇ ಮಾವ ಹೋರಾಟ ನಾವು ಕಲಿತಕ್ಕಂಥದ್ದು. ನಾನು ಮಾಡಿದ್ದೀನಿ, ಈಗ ಅನೇಕರು ನೋಡಿ, ಅದು ಚಿಕ್ಕವರಿಂದ ದೊಡ್ಡವ್ರ ತನಕ ಇರ್ಬೋದು, ಮೇಲ್ಗಡೆ ಇರೋರ್ ತನಕ ಎಲ್ರೂ ಅಷ್ಟೇ, ನಾನು ಮಾಡಿದ್ರಿಂದ ಇದಾಯ್ತು, ಇಲ್ಲಾರದ ಆಗ್ತಾ ಇರ್ಲಿಲ್ಲ ಬಿಡು. ನೋಡಿ, ಎಷ್ಟು ದೇವರಿಗೆ ಯಾವ ಪ್ರಾತಿನಿಧ್ಯವನ್ನು ಕೊಡ್ತಿದೀವಿ ಅನ್ನೋದನ್ನ ಒಂದು ಪ್ರಶ್ನೆ ತಾನೆ ಅದು. ದೇವ್ರ ವಾಕ್ಯ ಹೇಳ್ತಾರೆ, ನಮ್ಮನ್ನ ದೇವರು ಶುದ್ಧರಾಗಿ ಕರೆದ್ರಂತೆ. ದೇವರ ಕೃಪೆ ಮತ್ತು ದಯೆಯಿಂದ ನಾವು ಶುದ್ಧರಾಗಿದ್ದೀವೋ ಒಳ್ಳೆಯವರಾಗಿದ್ದೇವೆ ವಿನಃ ನೀನು ಮಾಡಿರ್ತಕ್ಕಂಥ ಕ್ರಿಯೆಯಿಂದ ಅಲ್ಲ ಅಂತ ಹೇಳಿ. ಯಾಕಂದ್ರೆ ನಾವು ಮಾಡಲ್ಲ. ಒಂದು ರಿಯಲಿ ಟ್ರೂತ್ ಏನಂದ್ರೆ, ಸತ್ಯ ಏನಂದ್ರೆ, ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ಸ್ವಲ್ಪ ಆಳವಾಗಿ. ನಾವು ಇವತ್ತು ಈಗ ಸತ್ಯ ಮಾತಾಡ್ತೀವಿ, ಸ್ವಲ್ಪ ಹೊತ್ತು ಬಿಟ್ಟು ನಾವು ಸತ್ಯ ಮಾತಾಡೋದಿಲ್ಲ. ಈಗ ಒಳ್ಳೇದನ್ನ ಮಾತಾಡ್ತೀವಿ, ಇಲ್ಲ ಅಂತಲ್ಲ, ಮತ್ತೆ ಒಳ್ಳೇದ್ ಮಾತಾಡಲ್ಲ. ಈಗ ಒಳ್ಳೇದು ಆಲೋಚನೆ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ನಾವು ಒಳ್ಳೇದು ಆಲೋಚನೆ ಮಾಡೋದಿಲ್ಲ. ನಮ್ಮನ್ನ ಆಳ್ತಕ್ಕಂಥದ್ದು ನಮ್ಮ ಸ್ವಾರ್ಥನೇ ಹೊರತು ನಮ್ಮನ್ನ ದೇವರ ಆತ್ಮ ಬಾಳ್ಲಿಕ್ಕೆ ನಾವು ಬಿಡೋದಿಲ್ಲ. ನಾವ್ ಹೇಗೆ ನಮ್ಮ ಕಾರ್ಯಗಳಿಂದ ನಾವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಏನ್ ಹೇಳ್ತದೆ? ಕ್ರಿಸ್ತನ ದಯೆ ಇದೆ, ಕೃಪೆ ಇದೆ, ಅವ್ರು ನಮ್ಮನ್ನು ಶುದ್ಧರಾಗಿರ್ಲಿಕ್ಕೆ ಕರೆದಿದ್ದಾರೆ ಅನ್ನತಕ್ಕಂಥ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸ್ತದೆ. ಇದರಿಂದ ಒಳ್ಳೇದನ್ನ ಮಾಡ್ತಾ ಹೋಗ್ಬೋದು ಅಂತ. ಬಟ್ ಇದನ್ನು ಮರ್ತೆ ನಾವು ಒಂದು ವೇಳೆ ಬಾಳ್ತಿದ್ದೀವಿ, ಬದುಕ್ತಿದ್ದೀವಿ, ಏನೋ ಕೋಟೆ ಕಟ್ತಿದೀವಿ ಲೋಕದಲ್ಲಿ ಅಂದ್ರೆ ಅದು ನಾವು ಮಾತ್ರ ಬದುಕಬೇಕಷ್ಟೇ. ಅದು ನಮಗೆ ಚಂದ, ಅದು ಮಾತಾಡ್ಲಿಕ್ಕೆ ಚಂದ, ಅದಕ್ಕೆ ಚಪ್ಪಾಳೆ ತಟ್ಲಿಕ್ಕೆ 4 ಜನರು ಇರ್ತಾರೆ, ಅವ್ರಿಗೆ ಚಂದ, ಅದನ್ನ ಕೇಳಿ ಸರಿ ಅನ್ನೋರಿಗೆ ಚಂದ. ಸತ್ಯವಾದ ವಾಕ್ಯದ ಪ್ರಕಾರ ದೇವರು ಒಪ್ಪತಕ್ಕಂಥದ್ದಲ್ಲ. ಅದಕ್ಕೆ ದೇವರು ಮೆಚ್ಚುವುದನ್ನು ಮಾಡ್ರಿ ಅಂತ ಹೇಳ್ತಾರೆ ಸತ್ಯವೇದ. ದೇವರು ಒಪ್ಪೋದನ್ನ ಮಾಡ್ರಿ, ಅವರು ಧನ್ಯ. ಪ್ರಿಯರೇ, ಬೆಳಗಿನ ಸಮಯದಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ, ಒಳ್ಳೆ ತೀರ್ಮಾನವನ್ನ ತೆಗೆದುಕೊಳ್ಳೋಣ. ಎಲ್ಲಾನು ಹಾಳಾಗಿ ನಶಿಸಿ ಹೋಗ್ತಾ ಇದೆ. ಸತ್ಯ ಸಭೆ, ನಮ್ಮ ಸಭೆ ಇವತ್ತು ಈ ಒಂದು ಸತ್ಯವನ್ನ ಈ ಸತ್ಯವೇದಿರ್ತಕ್ಕಂಥದನ್ನ ಹೇಳ್ತಕ್ಕಂಥ ಈ ಸಭೆ ಮತ್ತೆ ಬಹಳ ಕೆಳಮಟ್ಟಕ್ಕೆ ಹೋಗ್ತಿದೆ ಎಲ್ಲ ಕಡೆ. ಬಟ್ ಸೈತಾನ ಬಹಳ ಬಲವಾಗಿ ಹಿಡಿದಿದ್ದಾನಂತ ಅನಿಸ್ತದೆ. ಬಟ್ ಇದರಿಂದ ಇವತ್ತು ನಾವೆಲ್ಲರೂ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಇತರರನ್ನ ನಾವು ಸೈತಾನದಿಂದ ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ 2 ಕೊರಿಂಥಿಯ 11ನೇ ವಚನದಲ್ಲಿ ಒಂದು ವಿಚಾರ ಹೇಳ್ತದೆ, ಸೈತಾನನು ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದು ಅಂತ ಹೇಳ್ತದೆ. ನೋಡಿ, 2 ಕೊರಿಂಥಿಯನ್ಸ್ 2nd chapter verses 11. ಸೈತಾನನು ನಮ್ಮನ್ನ ವಂಚಿಸಿ ನಷ್ಟಪಡಿಸಬಾರದಂತೆ. ಅವ್ನು ನಷ್ಟಪಡಿಸಕ್ಕೆ ಅವ್ನು ನಷ್ಟಪಡಿಸೋನೆ. ಕೆಲವ್ರು ನೋಡಿದ್ರ, ನೀವ್ ಏನೇ ಅಂದ್ರೂ ಏನಾರು ಒಂದು ಚೂಸ್ತಾ ಇರ್ತಾರೆ, ನೀವ್ ಏನೇ ಮಾಡಿದ್ರು ಒಂದು ಕೆಟ್ಟದ್ದು ಹೇಳ್ತಾ ಇರ್ತಾರೆ, ನೀವೇನೇ ಅಂದ್ರೂ ಒಂದು ಹೊಟ್ಟೆಗೆ ತೋರಿಸ್ತಾ ಇರ್ತಾರೆ, ನೀವ್ ಎಷ್ಟೇ ಕರೆಕ್ಟ್ ಆಗಿ ನಡೆದಿ ಕರೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಕೆಲವ್ರ ಗುಣ, ನಾವು ಅವ್ರನ್ನ ತಪ್ಪು ಅಂತ ಹೇಳ್ತಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿನ್ಸಿಯರ್ ಆಗಿ, ಒಳ್ಳೇದೇ ಅದು. ಯಾಕಂದ್ರೆ ಅವ್ರು ಇದಾರೆ ಅಂದ್ರೆ ಅಟ್ಲೀಸ್ಟ್ ನಾವು ಆದ್ರೆ ಸ್ವಲ್ಪ ಹೆದರಿಕೆಯಿಂದ ಬದುಕ್ತೀವಿ. ಸತ್ಯವೇದದಲ್ಲಿ ಸೈತಾನ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಕೇರ್ಫುಲ್ ಅಂತ ಹೇಳ್ತದೆ. ಯಾಕೆ ಸೈತಾನನ ನಮ್ಮನ್ನು ವಂಚಿಸಿ ನಷ್ಟಪಡಿಸ್ತಾನೆ? ಅವನ್ ಕೆಲಸ ಮಾಡ್ತಾನೆ. ಬಟ್ ನಮ್ಗೆ ತಿಳುವಳಿಕೆ ಇದೆಯಲ್ಲ, ನೀವ್ ಇಂತ ತೀರ್ಮಾನ ಮಾಡ್ತಿರಲ್ಲ, ಮೋಡ ಬಂದ ತಕ್ಷಣ ಮಳೆ ಬರ್ತಿದೆ ಅಂತ, ಈ ಕಡೆ ಗಾಳಿ ಬೀಸ ಸೆಕೆ ಅಂತ ಹೇಳ್ತೀರಾ. ತಿಳುವಳಿಕೆ ದೇವ್ರು ಹೇಳಿದಾರೆ, ಎಲ್ಲವನ್ನ ನಿಮಗೆ ಗೊತ್ತಲ್ವಾ? ಹಾಗಾದ್ರೆ ಸೈತಾನನಿಗೆ ಯಾಕೆ ನಾವು ಒಳಪಡ್ಬೇಕು? ಸೈತಾನನ ಚಿಂತನೆಗಳನ್ನ ಇಟ್ಕೊಂಡು ಇವತ್ತು ಎಲ್ಲವನ್ನ ಡಿಸೈಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಅಂಶ ಇದು ಬಹುಶಃ ಕೆಲವರಿಗೆ ಏನ್ ಅನಿಸ್ತದೋ ಗೊತ್ತಿಲ್ಲ, ಬಟ್ ಹೆಚ್ಚಿನ ಅಂಶ ಡಿಸೈಡ್ ಆಗ್ತದೆ. ಬಿಟ್ಟು ದೂರ ಬದುಕೋಣ ಅನಿಸ್ತದೆ, ಯಾವುದು ಬೇಡ ಅನಿಸ್ತದೆ. ಸಾಕಪ್ಪ ದೇವ್ರ ನಿನ್ ಬರೋಣ ಬರ್ಲಿ, ದಯಮಾಡಿ ನಮ್ಮನ್ನ ಕುಟುಂಬದವ್ರನ್ನ 4 ಜನಕ್ಕೆ ಹೇಳಿದೀವಿ, ಒಳ್ಳೆಯವ್ರನ್ನ ತಕೊಂಡು ಹೋಗಿ ಸ್ವಾಮಿ. ಯಾರು ಗೊತ್ತಿಲ್ಲ, ಅವ್ರು ಪ್ರಾರ್ಥನೆ ಅಷ್ಟೇ ಅನಿಸ್ತದೆ.
ಎಷ್ಟು ಕಲಿತೀವೋ ಅಷ್ಟು ಹಿಂದಕ್ಕೆ ಹೋಗ್ತೀವಿ. ಕಲ್ತ್ರೆ ಮುಂದೆ ಬರ್ಬೇಕು, ಮೆಟ್ಲತ್ತಿ ಮೇಲೆ ಬರ್ಬೇಕು. ಇವತ್ತು ನನಗೆ ಸಮಸ್ಯೆ ಇದೆ, ನನಗೆ ವ್ಯಾಧಿ ಇದೆ, ನನಗಾಗಿದೆ, ಹೀಗಿದೆ, ಎಲ್ಲವೂ ಇರಲಿ. ಬಟ್ ಆದರೆ ಮೊದಲು ದೇವರ ರಾಜ್ಯಕ್ಕೆ ನೀತಿಗಾಗಿ ತವಕ ಪಾಡ್ರಿ, ದೇವರಿಗಾಗಿ ನೀವು ನಿರ್ಧಾರ ತೆಗೆದುಕೊಳ್ರಿ, ಬದುಕ್ತೀನಿ ಅಂತ. ಎಲ್ಲವೂ ನಿಮಗೆ ಒಳ್ಳೇದಾಗ್ತದೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಬಟ್ ನಮ್ಮ ಉದ್ದೇಶ, ಆಲೋಚನೆಗಳು ಆ ದಿಕ್ಕಿನಲ್ಲಿ ಸಾಗ್ಬೇಕು. ಇವತ್ತು ಮೆಟ್ಲನ್ನ, ಆತ್ಮಿಕ ರೀತಿಯ ಮೆಟ್ಲನ್ನು ಒಂದನ್ನ ಮೇಲೆ ಹತ್ತಬೇಕೇ ವಿನಃ ಕೆಳಗೆ ಬೀಳೋದಲ್ಲ. ಬೆಳಗಿನ ಸಮಯ ದೇವರ ಈ ದಿನ ನಾವು ಆರಂಭ ಮಾಡಿದ್ದೇವೆ. ಬಟ್ ಒಂದು ನಿರ್ಧಾರ ಮಾಡೋಣ. ಸೈತಾನ ನಮ್ಮನ್ನು ವಂಚಿಸಿದಾಗೆ ನಾವು ನಡ್ಕೊಳ್ಳೋಣ. ಆದಾಮ ಅವಳನ್ನ ವಂಚಿಸ್ತಕ್ಕಂಥ, ಪಿತೃಗಳನ್ನ ವಂಚಿಸ್ತಕ್ಕಂಥ ಸೈತಾನ ಇವತ್ತು ನಮ್ಮನ್ನು ಪ್ರತಿಕ್ಷಣನು ವಂಚಿಸ್ತಾನೆ. ಅವನ ಕೆಲಸ ಅದು, ಅವನ ದೂರದಲ್ಲ. ದೇವ್ರ ವಾಕ್ಯ ಹೇಳ್ತದೆ ಮುಂದುವರೆದು, ಅವನ ಯೋಚನೆಗಳನ್ನ ನಾವು ಅರಿಯದವರಲ್ಲ ಅಲ್ವಾ? ಅವನ ಯೋಚನೆಗಳನ್ನ ನಾವು ಅರಿಯದವರಲ್ಲವಲ್ಲ. ಅವ್ರ ಬಗ್ಗೆ ನಮಗ್ ಗೊತ್ತಾನೆ ಇಂಥವನಂತ, ಯಾಕೆ ಅವನ ಜೊತೆ ಸೇರ್ಕೊಳ್ಳೋಣ? ಲೋಕ ಹಿಂಗಂತ ಗೊತ್ತಾನೆ, ಯಾಕೆ ಹೋಗಿ ಸೇರ್ಕೊಬಿಡೋದು? ಲೋಕದಲ್ಲಿ ಇರ್ರಿ, ಲೋಕದವ್ರು ಆಗಿರ್ಬೇಡಿ ಅಂತ ಹೇಳ್ತದೆ. ಗೊತ್ತು, ಲೋಕದಲ್ಲಿ ಬದುಕಬೇಕು ನಾವು. ಎಲ್ಲಿ ಹೋದ್ರು ಏನು, ಈ ಲೋಕದಲ್ಲಿ ಒಳ್ಳೆಯವರು, ಸಮಾಧಾನ, ಇವೆಲ್ಲವೂ ನಮಗೇನು ಅಲ್ಲೆಲ್ಲಿ ಕಟ್ಟಿ ಇಟ್ಟಿಲ್ಲ. ನೀ ಬಾಪ ಒಳ್ಳೆ ಜೊತೆ ಸೇರ್ಕೋ, ನಿನಗೆ ಹಿಂಗಿದೆ, ಬಾ ಇಲ್ಲಿ ಬಂದು ಇಲ್ಲ. ಬಟ್ ಅನೇಕ ಮಾರ್ಗಗಳಿದ್ದಾವೆ. ಬಟ್ ದೇವರ ಮಾರ್ಗನು ಇದೆ ಅನ್ನೋದನ್ನ ಮರಿಬಾರ್ದು. ದೇವರು ಇದ್ದಾರೆ ಅನ್ನೋದನ್ನ ಮರಿಬಾರ್ದು. ಆ ಮಾರ್ಗದ ನಡೀಲಿಕ್ಕೆ ಪ್ರಯತ್ನ ಪಡಬೇಕು ನಾವು. ಅದಕ್ಕೆ ಹೇಳ್ತದೆ, ಅವನ ಆಲೋಚನೆ ಎಲ್ಲವೂ ನಮ್ಗೆ ಗೊತ್ತಿದೆ ತಾನೆ. ನಾವು ಪಿತೃವನ್ನ ಮೋಸ ಮಾಡಿರ್ತಕ್ಕಂಥ, ನಯವಂಚನೆ ಮಾಡಿರ್ತಕ್ಕಂಥ ಸೈತಾನ ಇವತ್ತು ಅನೇಕರ ರೂಪದಲ್ಲಿ ನಯವಂಚನೆ ಮಾತುಗಳಿಂದ, ನಡತೆಯಿಂದ ಇವತ್ತು ನಮ್ಮನ್ನ ಮೋಸ ಮಾಡ್ತಿದ್ದಾನೆ ಅನ್ನೋದನ್ನ ಮರಿಬೇಡಿ. ಎಚ್ಚರಿಕೆ ಆಗಿರಿ, ದೂರೋದ್ ಬೇಡ. ಪ್ರಾರ್ಥನೆ ಮಾಡೋಣ, ನಾವು ನಿಂತ್ಕೊಳ್ಳೋಣ. ಫಸ್ಟ್ ನಾವು ಆ ದೇವ್ರಿಗಾಗಿ, ಆ ಸದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಹೇಗೆ ನಿಂತ ನಾವು ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡಿ ದೇವರ ಬಲಕೊಡೆಯಿಂದ ಪ್ರಾರ್ಥನೆ ಮಾಡೋಣ. ಇವತ್ತು ನಾವ್ ಹೆಚ್ಚಾಗಿ ಬೇರೆಯವ್ರು ಪ್ರಾರ್ಥನೆ ಮಾಡ್ತೀವಿ, ಒಳ್ಳೇದು. ನನಗೆ ಅನಿಸ್ತದೆ ಇವತ್ತು ನಮಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ದುಷ್ಟರೇ. ನಮ್ಮಲ್ಲೂ ಅನೇಕ ವಂಚನೆ ಕಾರ್ಯಗಳು, ಅನೇಕ ರೀತಿಯಾದ ಸತ್ಯವೇದಕ್ಕೆ ವಿರುದ್ಧವಾದ ಕಾರ್ಯಗಳು ನಮ್ಮಲ್ಲಿ ಇದೆ. ಅವುಗಳನ್ನ ನಾವು ತೊಳೆದು ಹಾಕ್ಲಿಕ್ಕೆ ದೇವರ ನಾವು ಹೋಗ್ಲೇಬೇಕು ಬೆಳಗಿನ ಸಮಯದಲ್ಲಿ. ವಾಕ್ಯ ಹೇಳ್ತದೆ, ಅವನ ಆಲೋಚನೆಗಳನ್ನ ನಮಗೆ ಗೊತ್ತಿದೆ. ಅವನು ಯಾವ ರೀತಿ ಮೋಸ ಮಾಡ್ತಾನೆ ಅಂತ ಗೊತ್ತಿದೆ. ಹಣದಲ್ಲಿ ಮೋಸ ಮಾಡ್ತಾನೆ, ಜೀವನದಲ್ಲಿ ಅನೇಕ ರೀತಿಯಾದ ಮಾತುಗಳಿಂದ ಮೋಸ ಮಾಡ್ತಾನೆ, ನಾವು ನಡೀತಕ್ಕಂಥ ದಾರಿಯಿಂದ ನಮ್ಮನ್ನ ಮೋಸ ಮಾಡ್ತಾನೆ. ನಮ್ಮ ಉದ್ದೇಶಗಳನ್ನ ಅವನು ನಿರ್ನಾಮ ಮಾಡಿ ಬೇರೆ ಉದ್ದೇಶವನ್ನ ತಂದಿಡ್ತಾನೆ. ಪರಲೋಕರ ಚಿಂತೆ ದೇವರಿಗೆ ಬೇಕು ಅಂತೇಳಿ ನಮಗೆ ಲೋಕದ ಚಿಂತೆಯನ್ನು ತಂದು ಅವನು ಇಡ್ತಾನೆ. ಬಟ್ ನಾವು ಕೊಟ್ಬಿಟ್ಟಿದೀವಿ. ನನಗೆ ಲೋಕನೇ ಸಾಕಪ್ಪ, ಅನೇಕ ಕೇಳಿ ಇನ್ನೇನು ಬಿಡ್ರಿ, ಲೋಕನೇ ಇನ್ನೇನು ಇರತಂಕಿದ್ದು ನಾವು ಬದುಕು ಹೋಗ್ಬಿಡ್ತೀವಿ, ಅದ್ರಲ್ಲಿ ಏನಿದೆ ಅಂತಕ್ಕಂಥವ್ರು ಇದ್ದಾರೆ. ಬಟ್ ಆದ್ರೆ ಜೀವವುಳ್ಳ ವಾಕ್ಯ ಏನು ಕೆಲವರಿಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥದ್ದು, ಆ ಅಧಿಕಾರ ಇರಬಹುದು, ಒಂದು ಕಾರ್ಯಗಳನ್ನ ಕೆಲವರಿಗೆ ಒಪ್ಪಿಸಿಕೊಡ್ತಾರೆ ದೇವರು. ಅವ್ರು ಇಲ್ಲ ಅಂದ್ರೆ ಅಲ್ಲಿ ಒಬ್ಬರು ಭಕ್ತರು ಇರ್ತಾರೆ, ಯಾರಾದ್ರೆ ದೇವ್ರು ಅವ್ರಿಗೆ ಒಪ್ಪಿಸ್ಕೊಡ್ತಾರೆ. ನೀನ್ ಹೇಳಪ್ಪ ಅಂತ ಹೇಳ್ತಾರೆ. ರಾಜನಿಗೆಲ್ಲ ದೇವ್ರು ನಿರ್ಮಾಣ ಮಾಡಿದ, ಒಂದು ರಾಜ ಸರಲ್ಲಿ ಇನ್ನೊಬ್ಬ ರಾಜನ ದೇವ್ರು ತಂದು ಕೊಟ್ರು, ಅವನು ಮಾಡ್ತಾನೆ ಅಂತ ಹೇಳಿ ನೋಡಿ. ಕಾರ್ಯಗಳು ಇವತ್ತು ಕುಳಿತುಕೊಂಡು ಕೇಳ್ತಕ್ಕಂಥ ನಮಗೆ ಆ ಜವಾಬ್ದಾರಿ ಇದೆ, ಮಾತಾಡ್ತಕ್ಕಂಥ ನನಗೆ ಆ ಜವಾಬ್ದಾರಿ ಇದೆ. ನಮ್ಮಿಂದ ಆಗಷ್ಟಿಗೆ ಪ್ರಾಮಾಣಿಕವಾಗಿ ಒಬ್ಬರಿಗೆ ಹೇಳೋಣ. ಪ್ರಾಮಾಣಿಕ ಇರ್ಲಿ. 100 ಜನಕ್ಕೆ ಹೇಳ್ಬಿಟ್ಟು ಯಾರಿಗೂ ಅವರು ಸರಿ ಇರಲ್ಲ, ನಾವು ಸರಿ ಇರೋದಕ್ಕಿಂತ ಒಬ್ಬರಿಗಿಬ್ಬರಿಗೆ ಯಾರಾದ್ರೂ ಪ್ರಾಮಾಣಿಕವಾಗಿ ನಾವು ಅವ್ರ ಮುಂದೆ ಸಾಕ್ಷಿಯಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಖಂಡಿತ ದೇವ್ರ ಚಿತ್ತ, ದೇವರು ಬದಲಾವಣೆ ಮಾಡ್ತಾರೆ. ದೇವ್ರ ಕಾರ್ಯ, ದ ಪ್ಲಾನ್ ಆಫ್ ಸಾಲ್ವೇಷನ್ ಬಂದದ್ದು ದೇವರ ಉದ್ದೇಶ, ಮನುಷ್ಯರ ಉದ್ದೇಶ ಅಲ್ಲ. ಅದಕ್ಕಾಗಿ ಅವರಿದ್ದಾರೆ, ಅವ್ರಿಗೆ ದೇವದೂತರು ಇದ್ದಾರೆ, ನಮ್ಮನ್ನ ಇಟ್ಕೊಂಡಿದ್ದಾರೆ, ನೀತಿವಂತರಿದ್ದಾರೆ, ಒಳ್ಳೆಯವರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಭಕ್ತರಿದ್ದಾರೆ. ದೇವರು ಅವ್ರ ಮುಖಾಂತರ ಪುನರ್ಜೀವನವನ್ನ ಭಕ್ತಿ ಸಂಜೀವನವನ್ನ ದೇವರು ಉಂಟು ಮಾಡ್ತಾರೆ, ಅನೇಕರಿಗೆ ತಿಳಿಸ್ತಾರೆ ಅನ್ನೋದನ್ನ ಮರಿಬಾರ್ದು. ಅದಕ್ಕೆ ಹೇಳ್ತದೆ, ಅವನ ಯೋಚನೆಗಳನ್ನ ನಾವು ಅರಿಯೋದವರಲ್ಲ, ಗೊತ್ತು ನಮಗೆ ಆತನ ಯೋಚನೆಗಳು ಅಂತ ಹೇಳ್ತದೆ. ಅದಕ್ಕೆ ಯಾಕೆ ಅಂತ ನೋಡಿದಾಗ ಪ್ರಕಟಣೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ತದೆ, ಅವನು ದೊಬ್ಬಲ್ಪಟ್ಟಿರ್ತಕ್ಕಂಥ ಈ ಸೈತಾನ ಈ ಲೋಕದಲ್ಲಿ ನಾವು ಮರಳುಗೊಳಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅವನು ಸ್ವಾರ್ಥದಿಂದ ದೊಬ್ಬಲ್ಪಡ್ತಕ್ಕಂಥ ಸೈತಾನ ಸುಮ್ಮನೆ ಇರಲ್ಲ, ಲೋಕದಲ್ಲಿ ಇರೋರ್ನ ಮರಳುಗೊಳಿಸ್ತಾ ಇದ್ದಾನೆ, ಮರಳುಗೊಳಿಸೋ ಕೆಲಸ ಅವನ ಅಂತ ಹೇಳ್ತಾನೆ. ಅವನ್ ಯಾಕೆ ದೊಬ್ಬಲ್ಪಟ್ಟ? ಸ್ವಾರ್ಥ. ಅವನ್ ಯಾಕೆ ದೊಬ್ಬಲ್ಪಟ್ಟ? ನಾನು ಅನ್ನಕ್ಕಂತ ಹಂಬಾನೆ. ಅವನ್ ಯಾಕೆ ದೊಬ್ಬಲ್ಪಟ್ಟ ಅಂದ್ರೆ ಎಲ್ಲ ತನಗೆ ಅನ್ನತಕ್ಕಂಥ. ಇವತ್ತು ಆ ಗುಣಗಳು ಲೋಕದಲ್ಲಿ ಇದೆ, ಮನುಷ್ಯರಲ್ಲಿ ಇದೆ. ನನಗೆ, ನಾನು, ಎಲ್ಲದರಲ್ಲೂ ಅನೇಕ ವೇಳೆ ಬೇರೆಯವ್ರಾಗಿ ಮಾಡಿದ್ರೆ ಪರವಾಗಿಲ್ಲ, ಕ್ರಿಸ್ತನ ನಂಬಿರ್ತಕ್ಕಂಥವ್ರಾಗಿ ಮಾಡ್ಬೇಕಾದ್ರೆ ಅನೇಕ ವೇಳೆ ಮನಸ್ಸಿಗೆ ಆಘಾತ ಆಗ್ತದೆ.
ಅದಕ್ಕೆ ಅವನು ಮರಳು ಮಾಡ್ತಾನೆ, ತಾನು ದುಬ್ಬಲ್ಪಟ್ಟಾಯ್ತು, ಅವನ ಕೆಲಸ ಅದು, ಅವನ ಕೆಲಸವನ್ನ ಅವ್ನು ಕ್ಲೀನ್ ಆಗಿ ಮಾಡ್ತಿದ್ದಾನೆ. ಬಟ್ ನಮ್ಮ ಕೆಲಸ ಏನು? ಪೇತ್ರ ಹೇಳ್ತಾರೆ, ಯಾರು ನುಂಗಬೇಕು, 1 ಪೇತ್ರ 5:8 ಯಾರು ನುಂಗಬೇಕು ಅಂತ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರ್ತಾನೆ ಅಂತೇಳಿ ಒಂದು ಎಚ್ಚರಿಕೆ ಕೊಡ್ತಾರೆ. ನೀವು ಸ್ವಸ್ಥಚಿತ್ತರಾಗಿ, ಅವನು ಬರಲಿ, ನೀವು ಸ್ವಸ್ಥಚಿತ್ತರಾಗಿ, ನೀವು ಎಚ್ಚರಿಕೆಯಾಗಿ. ಬರ್ತಾ ಇದ್ದಾನೆ, ನೀವು ಎಚ್ಚರಿಕೆಯಾಗಿ. ನೋಡಿ, ಎಂತ ಒಂದು ಸರಳವಾದ ತಿಳುವಳಿಕೆ ಸಾಕು, ಒಂದು ಸರಳವಾದ ಆಲೋಚನೆ, ನಮಗೊಂದು ಒಳ್ಳೆ ಮಾರ್ಗಕ್ಕೆ ನಡೀರಿ ಅಂತೇಳಿ. ಅದಕ್ಕೆ 1 ಥೆಸಲೋನಿಕ 5:24 ಹೇಳ್ತದೆ, ಕರೆಯುವವನು ನಂಬಿಕಸ್ತನು. ಅದು ಸ್ವಲ್ಪ ಟ್ರಾನ್ಸ್ಲೇಟ್ ಕನ್ನಡದಲ್ಲಿ ಆಗಿದೆ, ಆದ್ರೆ ಕರೆಯುವಂತನು ಸತ್ಯವಂತನು ಅಂತ ಇದೆ. ಕರೆಯುವಂತ, ನಮ್ಮನ್ನು ಕರೀತಕ್ಕಂಥವ್ರು ಸತ್ಯವಂತ ದೇವರು, ಸುಳ್ಳಲ್ಲ. ನಾವು ಸತ್ಯವಂತರ ಆಗ್ಬೇಕಲ್ವ, ನಮಗ ಜವಾಬ್ದಾರಿ ಇದೆಯಲ್ಲ. ಬಟ್ ಏನ್ ಮಾಡ್ತೀವಿ ಅಂತ ನಮಗ್ ಗೊತ್ತಿದೆ, ಏನ್ ಜೀವಿಸ್ತಿದೀವಿ ಅಂತ ನಮಗ್ ಗೊತ್ತಿದೆ. ಇವತ್ತು ದೇವ್ರು ಹೇಳ್ತಾರೆ, ಅಯ್ಯೋ ಕಪಟಿಗಳೇ ಅಂತ ಅನೇಕ ವೇಳೆ ಮತ್ತಾಯದಲ್ಲಿ ಬರೆಯುವಾಗ ಅವರು ಬರೀತಾರೆ, 7ನೇ ಅಧ್ಯಾಯದಲ್ಲಿ ಇವರು ಆ ಸುವಾರ್ತೆಯಲ್ಲಿ, ಅಯ್ಯೋ ಕಪಟಿಗಳೇ, ನೀವು ಏನ್ ಮಾಡಿದಿರಾ, ಸುಣ್ಣ ಹಚ್ಚಿರ್ತಕ್ಕಂಥ ಸಮಾಧಿ ರೀತಿಯಲ್ಲಿ ಇದ್ದೀರಾ, ನಿಮ್ಮ ಆಲೋಚನೆಗಳು ಅಷ್ಟು ಕೆಟ್ಟದಾಗ ಹೋಗ್ಬಿಟ್ಟಿದೆ ಅಂತ, ನೈತಿಕತೆ ಇಲ್ಲ ಅಂತ ಹೇಳಿ ಯಹೂದ್ಯರಿಗೆ ಹೇಳುವಾಗ. ಬಟ್ ಅದನ್ನು ಹೊರತುಪಡಿಸಿದೇವ ನಾವುಗಳು ಇವತ್ತು? ನಮ್ಮ ಆಲೋಚನೆಗಳು ಹೊರತು ಆಗಿದ್ದೇವ? ಕರೆದಿರೋರು ನಂಬಿಕೆ ಸತ್ಯವಂತರು ಅಂತ ಹೇಳ್ತದೆ. ನಮ್ಮನ್ನ ಕರೆದಿದ್ದಾರೆ, ನಮಗೆ ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಮಗೆ ಕೆಲವು ಆಲೋಚನೆಗಳನ್ನು ಕೊಟ್ಟಿದ್ದಾರೆ. ಇತರಕ್ಕಿಂತ ವಿಭಿನ್ನವಾಗಿರ್ಲಿಕ್ಕೂ, ಆ ಸತ್ಯದಲ್ಲಿಯೋ ಮತ್ತೆ ಆ ಪ್ರಾಮಾಣಿಕತೆಯಲ್ಲೋ, ಕ್ರಿಸ್ತನನ್ನ ಪ್ರಚುರ ಪಡಿಸೋದ್ರಲ್ಲೋ, ಲೋಕಕ್ಕೆ ಬೆಳಕಾಗಿರಿ ಅನ್ನೋ ವಿಚಾರದಲ್ಲೂ ನಮ್ಮನ್ನು ಪ್ರತ್ಯೇಕ ಪಡಿಸಿದ್ದಾರೆ. ಪ್ರತ್ಯೇಕ ಪಡಿಸಿರ್ತಕ್ಕಂಥ ಬೇರೆ ಎಲ್ಲಾ ವಿಚಾರಗಳು ಗೊತ್ತು ನಮಗೆ. ಯಾಕೆ ಈ ವಿಚಾರಗಳು ಇವತ್ತು ಗೊತ್ತಿಲ್ಲದಲೆ ನಾವು ಜೀವಿಸ್ತಿದೀವಿ ಅನ್ನತಕ್ಕಂಥ ಬೆಳಗಿನ ಸಂದೇಶ ನಮಗೆ ಎಚ್ಚರಿಸ್ತದೆ ಪ್ರಿಯರೇ. ಹಾಗಾಗಿ ಸೈತಾನ ಹೇಗಾರು ಮೋಸಗೊಳಿಸ್ತಾನೆ ನಮ್ಮನ್ನು. ಯಾರು ಮೋಸಗೊಳಿಸಲ್ಲ ಅಂತಿಲ್ಲ, ವ್ಯಕ್ತಿ ಯಾರು ಮೋಸಗೊಳಿಸಲ್ಲ ಅಂತ ಬಹಳ ಹಠವಾದಿಯಾಗಿದ್ದ, ನನ್ನ ಯಾರು ಮೋಸಗೊಳಿಸಕ್ಕಾಗಲ್ಲ, ನನಗೆ ಗೊತ್ತು, ಎಲ್ಲ ಗೊತ್ತು. ಒಂದು ವ್ಯಕ್ತಿ ಅವನ ಬಹಳ ಈಸಿಯಾಗಿ ಮೋಸಗೊಳಿಸಿದಂತೆ, ಅವನೆಲ್ಲರೂ ಮೋಸ ಮಾಡ್ತಿದ್ದ. ಅವ್ರು ಹೇಳಿದ್ರು, ನೋಡೋಣ, ನೀನ್ ನನ್ನ ಮೋಸ ಮಾಡಿ ನೋಡೋಣ ಅಂತಿದ್ದ. ಅವನದು ಚಾಲೆಂಜ್ ಮಾಡ್ತಾನೆ, ಬೆಡ್ಸ್ ಕಟ್ತಾನೆ, ನನ್ ಚಾಲೆಂಜ್ ಮಾಡಿ ಚಾಲೆಂಜ್ ಮಾಡ್ತೀನಿ, ನನ್ನ ಮೋಸ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ಹೇಳಿ. ಅಂದ, ಇಲ್ಲ ಈಗ ಸಮಯ ಇಲ್ಲ, ನಮ್ಮ ಬೆಡ್ಸ್ ನಾಳೆ ಇಟ್ಕೊಳ್ಳೋಣ. ಸರಿ, ನಾನು ಮೋಸ ಮಾಡ್ತೇನೆ, ವ್ಯಾಮಾರಿಸ್ತೀನಿ, ನಿನ್ನ ಮೂರ್ಖನಾಗಿ ನಾನು ಮಾಡ್ತೀನಿ. ಬಟ್ ಇವತ್ತು ಅರ್ಜೆಂಟ್ ಇದೆ, ನಾನು ಹೋಗ್ಬೇಕು. ನಾಳೆ ಇಲ್ಲ, ಇವತ್ತು ನೀನ್ ನನಗೆ ಮೋಸ ಮಾಡ್ಬೇಕು, ನೋಡೋಣ, ಎಲ್ಲರಿಗೂ ನೀನು ಮೋಸ ಮಾಡ್ತೀಯ ಅಂತಲ್ಲ, ನನ್ನ ಮೂರ್ಖರಾಗಿ ಮಾಡ್ತೀಯ ಅಂತಲ್ಲ ನೀನು. ಇಲ್ಲ, ಬೇಡ, ನಾಳೆ ಖಂಡಿತ. ಅದಕ್ಕೆ ಇಲ್ಲ, ಏನ್ ನಿನಗೆ ಅರ್ಜೆಂಟ್, ಎಲ್ಲಿಗೆ ಹೋಗ್ತಿದ್ಯಾ? ಇವತ್ತೇ ಆ ಒಂದು ಕಾರ್ಯ ನಡೆದು ಹೋಗ್ಲಿ, ನೋಡೋಣ, ನಿನ್ನ ಹತ್ರ ನಾನು ಮೂರ್ಖನಾಗಲ್ಲ. ಇಲ್ಲ, ರಾಜರು, ದೇಶವನ್ನು ಆಳ್ತಕ್ಕಂಥ ರಾಜ್ಯದ ಊಟದ ದಿನ ಇವತ್ತು. ಅಲ್ಲಿ ಹೋದ್ರೆ ಎಲ್ರಿಗೂ ಒಂದು ಚಿನ್ನದ ಪಾವಲಿ ಕೊಡ್ತಿದಾರಂತೆ. ನಾನು ಹೋಗಿ ತಗೊಂಡು ಬರ್ತೀನಿ, ಇವತ್ತು ಜನ ತುಂಬಾ ಇದ್ದಾರೆ, ನಾನು ತಗೊಂಡು ಬಂದ ನಂತರ ನಾಳೆ ನಿನ್ನ ನಾನು ಮೂರ್ಖನಾಗಿ ಮಾಡ್ತೀನಿ. ಆಗ ಸರಿ, ಹೋಗ್ಬಿಟ್ಟು ಬಾ, ನಾಳೆಗೆ ಖಂಡಿತ. ಆಗ ಅವನು ಹೋದ. ಸ್ವಲ್ಪ ಹೊತ್ತು ಆದ್ಮೇಲೆ ಇವನು ಆಲೋಚನೆ ಮಾಡಿದ, ಅಲ್ಲಿ ಚಿನ್ನದ ನಾಣ್ಯ ಕೊಡ್ತೀಯಾರಂತಲ್ಲ, ನಾನು ಹೋಗ್ತೀನಿ ಅಂತ ಓಡೋದ. ಅರಣ್ಮನೆ ಹತ್ರ ಹೋದ್ರೆ ಯಾರು ಇಲ್ಲ, ಅಲ್ಲಿ ಅರಮನೆ ಹತ್ರ ಯಾರು ಇಲ್ಲ. ಅಲ್ಲಿ ಕಾವಲುಗಾರ ಕೇಳ್ತಾನೆ, ಯಾಕಪ್ಪ ಬಂದಿದ್ಯಾ? ಇಲ್ಲ, ಇಲ್ಲಿ ರಾಜ್ಯದ ಹುಟ್ಟುಹಬ್ಬ ಅಂತೆ, ಚಿನ್ನದ ಪೌಲಿ ಕೊಡ್ತಾರೆ ಅದಕ್ಕೆ ಅಂತ ಹೇಳಿ. ಯಾವ ರಾಜ್ಯದ ಹುಟ್ಟುಹಬ್ಬ ಅಲ್ಲ, ಏನಿಲ್ಲ, ನೀನು ಹೊರಟೋಗಪ್ಪ ಅಂತ ಹೇಳ್ತಾರೆ. ಮೂರ್ಖನಾದ. ವಾಪಸ್ ಬರ್ತೇವೆ, ಅವ್ನು ಸಿಕ್ಕದ, ಏನನ್ನ ಮೂರ್ಖನಾಗಿ ಮಾಡು ಮಾಡಿದ್ನಲ್ಲ, ಒಂದು ಚಿನ್ನದ ಪೌಲಿ ಓಡೋದಲ್ಲ, ಮೂರ್ಖ ಆದಲ್ಲಪ್ಪ. ಸೈತಾನ ಹಾಗೆ ಮಾಡ್ತಾನೆ. ಸೈತಾನ ನಮ್ಮಲ್ಲಿ ಹಾಗೆ ಯಾಕೆ ಮಾಡ್ತಾನೆ? ನಮ್ಮಲ್ಲಿ ಆ ಭಾವನೆಗಳು ಇರೋದ್ರಿಂದ ನಾವು ಮೂರ್ಖರಾಗ್ತೀವಿ ಅಷ್ಟೇ, ಬೇರೆ ಸಿಂಪಲ್. ನಮ್ಮಲ್ಲಿ ಅತಿ ಆಸೆಗಳಿದ್ದಾವೆ, ಬೇಡದ ಕಾರ್ಯಗಳಿದ್ದಾವೆ, ನಾವು ದೇವರಿಗಾಗಿ ಅಂತೀವಿ, ಲೋಕಕ್ಕಾಗಿ ಬದುಕ್ತಾ ಇರ್ತೀವಿ, ಏನೇನೋ ಇದೆ, ಪೊಸಿಷನ್ಗಾಗಿ ಬದುಕ್ತಾ ಇರ್ತೀವಿ, ಹಣಕ್ಕಾಗಿ ಬದುಕ್ತಾ ಇರ್ತೀವಿ, ಇವೆಲ್ಲವೂ ಇದೆ. ಉದ್ದೇಶಗಳು ಸರಿ ಇಲ್ಲ, ಬಟ್ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತದೆ. ಬೆಳಗಿನ ಸಮಯದಲ್ಲಿ ಆ ಒಳ್ಳೆ ತೀರ್ಮಾನವನ್ನ ನೀವು ತೆಗೆದುಕೊಳ್ತೀರಂತ ನಂಬ್ತೇನೆ. ದೇವ್ರ ವಾಕ್ಯ ಹೇಳ್ತದೆ, ಜಯವನ್ನ ತರತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಿ. ಆ ತೀರ್ಮಾನ ಹೇಗಿರ್ಬೇಕಂದ್ರೆ, ಕ್ರಿಸ್ತನ ಜೊತೆ ಇರೋ ತೀರ್ಮಾನ ತೆಗೆದುಕೊಳ್ಳಿ, ಕ್ರಿಸ್ತನ ಮಾತಿನ ಪ್ರಕಾರ ತೀರ್ಮಾನ ತೆಗೆದುಕೊಳ್ಳಿ, ಆತನ ತೀರ್ಮಾನದಂತೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತದೆ. ಅದುವೇ ಸಾಲ್ವೇಷನ್, ರಕ್ಷಣೆ. ಒಂದು, ಕ್ರಿಸ್ತನ ಜೊತೆ ಇರ್ತಕ್ಕಂಥ ತೀರ್ಮಾನ ತಗೊಳ್ಳಿ, ಕ್ರಿಸ್ತನ ಮಾತಿನ ಪ್ರಕಾರ ತೀರ್ಮಾನ ತಗೊಳ್ಳಿ, ಆತನ ತೀರ್ಮಾನದಂತೆ ನಡಿಲಿಕ್ಕೆ ತೀರ್ಮಾನವನ್ನ ನೀವು ಮಾಡ್ರಿ. ಜಯ ಖಂಡಿತ ನಮ್ದು. ಸೈತಾನ ನಮ್ಮನ್ನ ಬಿಟ್ಟು ಓಡ್ ಹೋಗ್ತಾನೆ.
ಸೈತಾನನು ನಮ್ಮನ್ನು ಬಿಟ್ಟು ತೊಲಗ್ತಾನೆ, ನಮ್ಮ ಉದ್ದೇಶಗಳಿಗೆ ಈಡೇರಿಸ್ತಾನೆ. ಈ ಬೆಳಗಿನ ಸಮಯದಲ್ಲಿ ಕಷ್ಟಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅನೇಕ ರೀತಿಯ ಆಲೋಚನೆಗಳಿಂದ ನಾವು ಈ ಪ್ರಾರ್ಥನಾ ಕೂಟದಲ್ಲಿ ಭಾಗಿಗಳಾಗಿರ್ಬೋದು. ನಾವು ಶಾರೀರಿಕವಾಗಿಯೋ ಅಥವಾ ಆತ್ಮಿಕವಾಗಿಯೋ ಬರಡಾಗಿರ್ಬೋದು. ನಿಮ್ಮ ಒಳ್ಳೆ ತೀರ್ಮಾನ ನಿಮ್ಮ ಜೀವಿತದ ಉದ್ದೇಶವನ್ನು ಬದಲಾವಣೆ ಮಾಡಲಿ. ಆತ್ಮಿಕ ರೀತಿಯಲ್ಲಿ ನಿಮ್ಮನ್ನ ದೇವರು ನಡೆಸಲಿ, ಕೊರತೆಗಳನ್ನು ದೇವರು ನೀಗಿಸಲಿ. ಇನ್ನು ಆಳವಾದ ಸತ್ಯಗಳನ್ನ ಕಲ್ತುಕೊಂಡು ಕೊನೆ ಕಾಲದಲ್ಲಿ ನಾವು ದೇವರಿಗಾಗಿ ನಿಂತ್ಕೊಳ್ಳೋಣ. ಸಾದ್ರಾಕ್ ಮೇಷಕ್ ಅಬೇದ್ನೆಗೋ ಹೇಗೆ ನಿಂತರು, ನಮ್ಮ ಜೀವಿತ ನಾವು ನಿಲ್ಲಿಕ್ಕೆ ಪ್ರಯತ್ನ ಪಡೋಣ. ದೇವರ ಚಿತ್ತ ನಮ್ಮನ್ನ ಒಪ್ಪಿಸ್ಕೊಡೋಣ. ದೇವರು ನಿಮ್ಮನ್ನ ನಡೆಸಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ಲಾಜರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಆತ್ಮೀಯವಾಗಿ ಬಲಪಡಿಸಿ ಸೇವೆಗಾಗಿ ತಲುಪಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಬೋಧಕರಾದ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂಬುದಾಗಿ ವಿನಂತಿಸ್ತೇನೆ. ಹೇಳಿ. ಹೇಳಿ ಶಾಂತಿ. ಪಾಸ್ಟೆ, ಇದು ಡೆಂಜರಿಗೆ ಫೈನಲ್ ಎಕ್ಸಾಮ್ ಆಗ್ತಾ ಇದೆ, ಇವತ್ತಿನಿಂದ ಸ್ಟಾರ್ಟ್. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟೆ. ಸೋದರ ಜಾನ್ ಡೇವಿಡ್ ಅವರ ಮಗನು ಡೆಂಜಿಲ್ ಅವರ ಎಕ್ಸಾಮ್ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬದಲ್ಲಿ ಒಂದು ಆಘಾತದಿಂದ ದೇವರು ಅವರಿಗೆ ತಂದು ಉತ್ತಮವಾದ ರೀತಿಯಲ್ಲಿ ಈ ಒಂದು ಮುಂದಿನ ಜೀವಿತಕ್ಕೆ ಬೇಕಾದಂತ ನಾಚಿಕೆಗಳನ್ನ ದೇವರು ಒದಗಿಸಿಕೊಳ್ಳಿ. ಇವತ್ತಿನ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರ್ಲಿಕ್ಕಾಗುವಂತೆ ಧೈರ್ಯ ತುಂಬಲಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುನೀಶ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ವರಲಕ್ಷ್ಮಿ ಅವರು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಫಸ್ಟ್ ಇನ್ನೊಂದು ಪ್ರೇಯರ್ ರಿಕ್ವೆಸ್ಟ್, ರೀಟಾ ಸಂಪತ್ ಅಂತ ಅವ್ರಿಗೋಸ್ಕರ, ಅವ್ರ ಹೆಸರಿನ ನಿನ್ನೆ ಅವ್ರಿಗೆ ಸ್ವಲ್ಪ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ. ರೀಟಾ ಸಂಪತ್. ಯಾರಿವರು ಎಲ್ಲಿದ್ದ? ರೀಟಾ ಸಂಪತ್ ಅವ್ರಿಗೋಸ್ಕರ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಫಸ್ಟ್ ಜಾನ್ಸನ್ ಯೇಸುದಾಸ್ ಅವರು ಇದ್ದೀರಾ? ಜಾನ್ಸನ್ ಯೇಸುದಾಸ್ ಅವರು, ಫಾಸ್ಟರ್ ಜಾನ್ಸನ್. ಸರ್ ಇದ್ದೀನಿ ಸರ್. ಓಕೆ, ಪ್ರಾರ್ಥನೆ ಮಾಡಿ. ಕೇಳಿಸ್ಕೊಂಡಿದ್ದೀರಾ? ಸರ್. ಪ್ರಾರ್ಥನೆ ಮಾಡೋಣ. ಶುದ್ಧನು, ಪರಿಶುದ್ಧನೇ, ಜಗತ್ತಿನ ರಕ್ಷಕನೇ, ಸರ್ವಶಕ್ತಿನೇ, ಎಲ್ಲರ ಪ್ರಾರ್ಥನೆ ಕೇಳಿ ಆಶೀರ್ವಾದ ಮಾಡೋ ದೇವರೇ, ನಿನ್ನ ಸನ್ನಿಧಿಯನ್ನು ಬರ್ತೇವೆ. ಮನುಷ್ಯನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು ಇರುವೆ ತಂದೆ. ಅವು ಬಗೆಹರಿಸ್ತಕ್ಕಂಥ ಶಕ್ತಿ ನಿನ್ನ ಹತ್ರ ಮಾತ್ರ ಇದೆ ತಂದೆ. ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು ಕರ್ತನೆ, ಸಮಸ್ಯೆಗಳಾಗಿ ಉಳಿತಿರುವಾಗ ಸ್ವಾಮಿ, ಎಲ್ಲರೂ ದೇವರ ಕಡೆ ನೋಡ್ತಕ್ಕಂಥ ಒಂದು ಸಮಯವಾಗಿದೆ ತಂದೆ. ಅದಕ್ಕಾಗಿ ನಾವು ನಿನ್ನ ಕಡೆ ನೋಡುವವರಾಗಿದ್ದೇವೆ. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರೋದು? ಭೂಮಿ ಆಕಾಶ ನಿರ್ಮಿಸಿದಂತ ಯೆಹೋವನಿಂದ ನನ್ನ ಸಹಾಯ ಬರ್ತದೆ ಅಂತಕ್ಕಂಥ ದಾವೀದ ರಾಜನ ಪ್ರಾರ್ಥನೆಯಂತೆ ನಾವೆಲ್ಲರೂ ಕರ್ತನೆ ಪರಲೋಕ ಕಡೆ ನೋಡ್ತಾ ಇದ್ದೀವಿ ಸ್ವಾಮಿ. ನೀನೇ ನಮಗೆ ಸಹಾಯ ಒದಗಿಸು. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ದಯಪಾಲಿಸಿ ಬಲಪಡಿಸ್ಬೇಕಾಗ್ತೇವೆ. ಈ ಬೆಳಗಿನ ಜಾವ ಕರ್ತನೆ ಜಾನ್ ಡೇವಿಡ್ ಸರ್ ಕುಟುಂಬ ಮಕ್ಕಳಿಗಾಗಿ, ಅವರ ಡೆಂಜಿಲ್ ಅವರ ಎಕ್ಸಾಮ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮಗನಿಗೆ ನೀನು ಆಶೀರ್ವಾದ ಮಾಡು. ವಾಕ್ಯದ ಒಂದು ವಾಗ್ದಾನ ಕೊಟ್ಟಿದ್ದ ಕರ್ತನೆ, ಯಾಕೋಬರದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದರೆ ನನ್ನನ್ನು ಕೇಳಿಕೊಳ್ಳಿರಿ, ನಾನು ನಿಮ್ಗೆ ಹಂಗಿಸದೆ ಕೊಡುತ್ತೆ ಅಂತ ಹೇಳಿ ಸ್ವಾಮಿ. ಮಗನಿಗೆ ಜ್ಞಾನ ತಿಳ್ಕೊಡ್ದೆ ಪಲ್ಸು, ಎಕ್ಸಾಮ್ ಬರೆದು ಪಾಸ್ ಆಗ್ಲಿಕ್ಕೆ ನೀನು ಸಹಾಯ ಮಾಡ್ಬೇಕಾಗಿ ಬೇಡ್ತೇನೆ. ಈ ಸಮಯದಲ್ಲಿ ಕರ್ತನೆ ವರಲಕ್ಷ್ಮಿ ಸಿಸ್ಟರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ.
ಜೇಮ್ಸ್ ಸರ್ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರಿಗೆ ಕರ್ತನೆ ಆರೋಗ್ಯವಾಗಿ ಕೊಡದೆ ಪಲ್ಸು. ಅವರ ಮನೆಯನ್ನು ಆಶೀರ್ವಾದ ಮಾಡಿ ಮಕ್ಕಳ ಭವಿಷ್ಯ ರೂಪಿಸಿ ಬಲಪಡಿಸು ಕರ್ತನೆ. ನೀನ್ ಅವ್ರ ಜೊತೆ ನಡೆಸ್ಬೇಕಾಗಿ ಬೇಡ್ತೇವೆ. ಈ ಸಮಯದಲ್ಲಿ ಸ್ವಾಮಿ ಪಾಸ್ಟರ್ ಎಸ್ ಟಿ ಸಲ್ಮಾನ್ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರು ಇದಂತ ಪ್ರಾರ್ಥನೆ ರಿಕ್ವೆಸ್ಟ್ ರೀಟಾ ಸಂಪತ್ ಅವ್ರಿಗಾಗಿ ಅವರಿಗೆ ಹಾರ್ಟ್ ಸಮಸ್ಯೆ ಆಗಿದೆ ತಂದೆ. ನೀನೇ ಮಗಳನ್ನು ಆಶೀರ್ವಾದ ಮಾಡು. ಅವರ ನಂಬಿಕೆ ಹೆಚ್ಚಿಸ್ ತಂದೆ. ನೀನೇ ಮಗಳ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಆರೋಗ್ಯ ಭಾಗ್ಯ ಕೊಡದೆ ಪಡಿಸಿ ಬಲಪಡಿಸು ಸ್ವಾಮಿ. ಕರ್ತನೆ ಈ ಒಂದು ಆತ್ಮಿಕ ಮನ ಎಚ್ಚರವಿದ್ದು ಪ್ರಾರ್ಥಿಸ್ತಕ್ಕಂತ ಒಂದು ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲ ಬೋಧಕರ ಕುಟುಂಬಗಳನ್ನು ಎಲ್ಲ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು. ಮತ್ತು ಈ ಕರ್ತನೆ ನಿಮ್ಮ ಮಗನ ಮೂಲಕ ಬಂದಂತ ವಾಕ್ಯ ಸ್ತೋತ್ರಿಸ್ತೇವೆ. ಪಾಸ್ಟರ್ ಲಾಜರಸ್ ಅವರನ್ನು ಅವರ ಕುಟುಂಬ ಮಕ್ಕಳನ್ನು ಅವರ ಎಲ್ಲ ಸಂಬಂಧಿಕರನ್ನು ಅವರ ಸೇವೆಯನ್ನು ಆಶೀರ್ವಾದ ಮಾಡು ತಂದೆ. ನಾವು ಈ ಲೋಕದ ಜೀವಿಸುವಾಗ ಸೈತನ ಸೋದೆಯಿಂದ ಬಹಳಷ್ಟು ಬಳಲ್ತಾ ಇದ್ದೇವೆ. ಸೈತನ ಎಲ್ಲ ದುಷ್ಟ ಅಂಧಕಾರ ಶಕ್ತಿಗಳನ್ನು ಯೇಸು ಕ್ರಿಸ್ತ ಬಂಧಿಸ್ತೇವೆ. ನೀನೇ ನಮ್ಮನ್ನು ಸೈತನ ಸೋದೆಯಿಂದ ತಪ್ಪಿಸಿ ನಿನ್ನ ವಾಕ್ಯದಲ್ಲಿ ನಡೆಸಬೇಕಾಗಿ ಬಿಡ್ತೇವೆ. ಇದನ್ನು ಆಯಿಸ್ತಕ್ಕಂಥ ಪಾಸ್ಟರ್ ಯಮರಾಜ್ ಸರ್ ಅನ್ನು ಆಶೀರ್ವಾದ ಮಾಡು. ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ ಸ್ವಾಮಿ. ಅದೇ ತರ ಕರ್ತನೆ ಚಿನ್ನಪ್ಪ ಸಾತ್ವಿಕ್ ಸರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ನೀನೆ ಅವರನ್ನು ಬಲಪಡಿಸು. ಡೇವಿಡ್ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು ಕರ್ತನೆ, ಬಲಪಡಿಸು. ಹೇಮಲತಾ ಭಕ್ತರೋಜರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡು ತಂದೆ. ಜಾನ್ ಡೇವರ್ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಜಾನ್ಸನ್ ಶರಣಪ್ಪ ಸರ್ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಜೀವಿತ ಸಿಸ್ಟರ್ ಆಶೀರ್ವಾದ ಮಾಡು ಕರ್ತನೆ. ಅದೇ ತರ ಕರ್ತನೆ ಕಾಂತಮ್ಮ ಲೋಕೇಶ್ವರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡು. KP ರವಿಯರ ಬಳ್ಳಾರಿ ಅವ್ರ ಕುಟುಂಬ ಮಕ್ಕಳಿಗೆ ಅವ್ರ ಸೇವೆಗಾಗಿ ಪ್ರಾರ್ಥನೆ ಮಾಡ್ತೀವಿ. ಅವ್ರನ್ನ ಆಶೀರ್ವಾದ ಮಾಡಲ್ಲ ಕರ್ತನೆ. ಲೋಕೇಶ್ವರ್ಗಾಗಿ ಪ್ರಾರ್ಥನೆ ಮಾಡ್ತೀವಿ. ಅವ್ರ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡ್ಕರ್ತೇನೆ. ಮಂಜುನಾಥ್ ಚಂದ್ರ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು. ಸಮಿತ ಅವರನ್ನು ಅವರ ಸೇವೆಯನ್ನು ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು ತಂದೆ. ರಾಜ ಸಿಸ್ಟರ್ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಮೊಮ್ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು ತಂದೆ. ವಿಜಯ್ ಕುಮಾರ್ ಸರ್ ಕುಟುಂಬ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು. ಯಶವಂತ ಅಮ್ಗೋಳ್ ಸರ್ ಕುಟುಂಬ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತೇವೆ. ಅವರೆಲ್ಲರನ್ನ ಆಶೀರ್ವಾದ ಮಾಡು. ಈ ಕರ್ತನೆ ಆತ್ಮಿಕ ಮನ್ನ ಈ ಎಚ್ಚರವಿದ್ದು ಪ್ರಾರ್ಥಿಸ್ತಕ್ಕಂತ ಈ ಒಂದು ಕೂಟವನ್ನು ಯಶಸ್ವಿಗೊಳಿಸಿ ಇನ್ನೂ ಹೆಚ್ಚಿನ ಮಕ್ಕಳು ಕರ್ತನೆ ನಿನ್ನನ್ನು ಕಂಡುಕೊಳ್ಳತಕ್ಕಂತ ಅವಕಾಶ ಒದಗಿಸು. ನಿನ್ನ ಸತ್ಯದಲ್ಲಿ ಬೆಳೆಸು, ಬೆಳಕಲ್ಲಿ ನಡೆಸ್ತಂದೆ. ಕೇದಂತ ಪ್ರಾರ್ಥನೆಗೆ ನೀನು ಉತ್ತರ ಕೊಡದೆ ಫಲಿಸಿ. ನೀನು ನಿಜವಾದ ದೇವರು, ಜೀವಳ ದೇವ್ರ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳೋ ದೇವರಾಗಿದ್ದ ಸ್ತೋತ್ರಿಸ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿ ಸ್ವಾಮಿ. ಇಸ್ರೇಲ್ ಮತ್ತು ಇರಾನ್ ದೇಶದ ಮಧ್ಯೆ ಆಗ್ತಂದ ಯುದ್ಧವನ್ನು ನಿಲ್ಲಿಸಿದಕ್ಕಾಗಿ ಸ್ತೋತ್ರಿಸ್ತೇವೆ. ಆ ಮಕ್ಕಳನ್ನು ಆಶೀರ್ವಾದ ಮಾಡು. ನೀ ತಂದೆ ನೀನು ವಾಕ್ಯ ಇದೆ ಸ್ವಾಮಿ. ಇಸ್ರೇಲ್ ದೇಶವನ್ನ ಆಶೀರ್ವಾದಂತ ದೇಶ. ಆ ಒಂದು ದೇಶದ ಮೂಲಕ ಜನರ ಮೂಲಕ ನನ್ನ ವಾಕ್ಯ ಇಡೀ ಲೋಕಕ್ಕೆ ಸಾರಲ್ಪಡಬೇಕು ಎಂಬ ಉದ್ದೇಶಕ್ಕಾಗಿ ಕರ್ತನೆ ಆ ದೇಶ ರಕ್ಷಣೆ ಮಾಡಿದಿ. ಅದಕ್ಕೆ ದೇಶಕ್ಕೆ ಜಯ ಕೊಟ್ಟಿದ್ದಿ ಕರ್ತನೆ ಯುದ್ಧದಲ್ಲಿ. ಸ್ತೋತ್ರಿಸುತ್ತೇವೆ. ನೀನೆ ಆಶೀರ್ವಾದ ಮಾಡು ಸ್ವಾಮಿ. ಆ ಒಂದು ಪ್ರೇನ್ ಟ್ರಾಜಿಡಿಯಲ್ಲಿ ತೀರಿಕೊಂಡಂತ ಮಕ್ಕಳ ಬಿಟ್ಟು ಹೋದಂತ ಕುಟುಂಬ ಮಕ್ಕಳಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ಜೀವಿತವು ಸ್ವಾಮಿ ನೀರಿನ ಮೇಲೆ ಗುಳ್ಳೆ ಅಂತಿದೆ ಸ್ವಾಮಿ. ಈ ಜೀವನ ಯಾವ ಹೋಗ್ತದೆ ಗೊತ್ತಿಲ್ಲ ತಂದೆ. ಅದಕ್ಕಾಗಿ ಸ್ವಾಮಿ ನಾವು ಹೆಚ್ಚಿನ ಸಮಯ ನಿನ್ನ ವಾಕ್ಯದಲ್ಲಿ ಕಳೀತಾ ನಿನ್ನ ಸೇವೆ ಮಾಡುತ್ತಾ ಅನೇಕ ಮಕ್ಕಳಿಗೆ ದೇವರಾಜ್ಯ ನಡೆಸ್ತಾ ನಮ್ಮನ್ನು ಸಿದ್ಧತೆ ಮಾಡಿಕೊಂಡು ಇತರನ ಸಿದ್ಧತೆ ಮಾಡಿ ಸ್ವಾಮಿ. ನೀ ನಮಗೂ ಸಿದ್ಧತೆ ಮಾಡ್ತಂತ ಪರಲೋಕ ರಾಜ್ಯಕ್ಕೆ ನಿತ್ಯ ರಾಜ್ಯಕ್ಕೆ ಸೇರಿಸಿ ನಮ್ಮನ್ನು ಸಂತೋಷ ಆಶೀರ್ವಾದ ಮೂಲಕ ನಡೆಸಿ ಬಲಪಡಿಸಬೇಕಾಗಿ ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇಲೆ ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಆಶೀರ್ವಾದವನ್ನ ಫಸ್ಟ್ ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಮಾಧಾನ, ಶಾಂತಿಯು ತಲೆಬಾಗಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೂ, ವಿಶೇಷವಾಗಿ ಅನಾರೋಗ್ಯದಲ್ಲಿರ್ತಕ್ಕಂಥವರು,
ಹಾಗೆ ಪ್ರಾರ್ಥನೆ ಮಾಡಿ ಎಂದು ಬೇಡಿಕೊಳ್ಳತಕ್ಕಂತ ಕುಟುಂಬದೊಂದಿಗೂ ಇಂದು ಎಂದೆಂದು ಸದಾಕಾಲ ನೆಲೆಸಲಿ ಎಂಬುದೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರರಿಗೂ ಹಾಗೂ ಈ ದಿನದ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಉತ್ತಮವಾದಂತ ಸಂದೇಶ ಬಂದಂತ ರಾಜರ್ಸ್ ಅವರಿಗೂ ಹಾಗೂ ಸ್ವಾಮಿ ಈ ದಿನದ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕಂತ ಯೇಸುದಾಸ್ ಜಾನ್ಸನ್ ಯೇಸುದಾಸ್ ಅವರಿಗೂ, ಕೂಡಿ ಬಂದಂತ ಎಲ್ಲ ದೇವರ ಮಂದಿಗೂ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸುರಕ್ಷತೆಯನ್ನು ಕೊಟ್ಟು ಆತನ ಮಹಿಮೆಗಾಗಿ ಉಪಯೋಗಿಸಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳನ್ನ ಕಲಿಯಲು ನಾವೆಲ್ಲರೂ ಒಟ್ಟಾಗಿ ಸೇರುವಾಗಿ ಕರ್ತನನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಆಮೆನ್. ವಂದನೆಗಳು ಬೋಧಕರೇ. ಉತ್ತಮವಾದ ಸಂದೇಶಕ್ಕಾಗಿ ತಮ್ಮ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ತಮ್ಮನ್ನು ಆಶೀರ್ವಾದ ಮಾಡಲಿ.